ನಾನು ಎಷ್ಟೋ ವರ್ಷ ಟ್ರೇಡಿಂಗಲ್ಲಿ ಇದ್ರು, ಆದರೆ ನನ್ನಿಂದ ಈ ಎಮೋಷನ್ನ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಈ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ಒಂದು ಸಿಂಪಲ್ ಮಂತ್ರ ಇದ್ರೆ ಎಷ್ಟು ಈಸಿಯಾಗಿರುತ್ತೆ. ಆ ಥರ ಒಂದು ಮಂತ್ರ ಇದ್ದರೆ ನೀವು ಫಾಲೋ ಮಾಡ್ತೀರಾ? ಅದ್ರ ಬಗ್ಗೆನೇ ಈ ವಿಡಿಯೋ ಡೀಟೇಲಾಗಿ ನೋಡ್ತೀವಿ. ನಿಮ್ಮ ಸಮಸ್ಯೆ ಏನು, ಆ ಸಮಸ್ಯೆಗೆ ಯಾವ ಎಮೋಷನ್ ಕಾರಣ, ಆ ಎಮೋಷನ್ನ ಸಾಲ್ವ್ ಮಾಡೋದಕ್ಕೆ ಏನು ಸೊಲ್ಯೂಷನ್, ಇದೆಲ್ಲ ಈ ವಿಡಿಯೋ ನಾವು ಡೀಟೇಲಾಗಿ ನೋಡೋಣ. ಸೊ ದಿಸ್ ಇಸ್ ಕಿಶೋರ್, ಯುವರ್ ಫೌಂಡರ್ ಆ್ಯಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಆಲ್ ರೈಟ್ ಗೈಸ್, ಇವಾಗ ನಾನು ಹೇಳಿದ ಥರ ಚಿಕ್ಕದಾಗಿ ಇವಾಗ ವಿಡಿಯೋ ಒಳಗೆ ಹೋಗಿ ಮುಂಚೆ ನಾನೊಂದು ಚಿಕ್ಕ ಈ ಇನ್ಸ್ಟೆಂಟ್ ಟ್ರೇಡ್ ಅನ್ನೋದು ಏನು ಅಂತ ನೋಡಿದ್ರೆ, ಬೆಳಿಗ್ಗೆ ನಾನು ಬಂದು ನಾನು ಮಾರ್ಕೆಟಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನನಗೆ ಟ್ರೇಡ್ ಸಿಗಬೇಕು. ಅರ್ಥ ಆಯ್ತಾ? ಏನಂದ್ರೆ ನಾನು ಸಿಸ್ಟಮ್ ಓಪನ್ ಮಾಡಿದ್ರೆ ಟೈಮ್ ವೇಸ್ಟ್ ಎಲ್ಲ ಮಾಡಬಾರ್ದು, ಕೂತ್ಕೊಂಡಿದ್ದ ತಕ್ಷಣ ಟ್ರೇಡ್ ಸಿಗಬೇಕು. ಎಷ್ಟೊಂದು ಜನ ಟ್ರೇಡ್ ತೊಗೊಂಡಿದ್ದೀವಿ, ಕರೆಕ್ಟಾ? 9 ಕಾಲಿಗೆ ಸರ್ ಯಾವ್ದಾನ ಒಂದು ಟ್ರೇಡ್ ತೆಗಿಬೇಕು ಸರ್, ಆ ಥರ ಏನೋ ಸ್ಟ್ರಾಟಜಿ ಇದ್ರೆ ಹೇಳಿ ಸರ್. ಒಳಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ ಒಂದು ಎಂಟರ್ ಬಟನ್ ಪ್ರೆಸ್ ಮಾಡಿ ಒಂದು ಟ್ರೇಡ್ ಹಾಕಿದ್ರೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ಸ್ಟೆಂಟ್ ಟ್ರೇಡ್ ಆದ್ರೆ ಹಾಕಿದ್ಮೇಲೆ ಫೈನಲ್ ಆಗಿ ಯಾಕಪ್ಪ ಹಾಕಿದ್ವಿ ಅಂತ ಯೋಚನೆ ಮಾಡ್ತೀವಿ, ಅದಾದ್ಮೇಲೆ ಲಾಸ್ ಆಯ್ತು ಅಂತ. ಅವಾಗ ದಿಸ್ ಇಸ್ ಒನ್ ಆಫ್ ದ ಮಿಸ್ಟೇಕ್. ಈ ಮಿಸ್ಟೇಕ್ ತುಂಬಾ ಜನ ಮಾಡಿರ್ತೀರಾ, ಇನ್ಸ್ಟೆಂಟ್ ಟ್ರೇಡ್ ಬೇಕು ಅಂತ. ಈ ಇನ್ಸ್ಟೆಂಟ್ ಟ್ರೇಡ್ ಬಂದು ಇದ್ರೊಳಗೆ ಒಂದು ಸಬ್ ಡಿವಿಷನ್ ಇದೆ, ಸಾಧಾರಣವಾಗಿ ಮಾಡಲ್ಲ. ಇದ್ರಲ್ಲಿ ಸಬ್ ಡಿವಿಷನ್ ಏನು ಅಂತ ನೋಡಿದ್ರೆ, ಟೈಮ್ ಫ್ರೇಮ್ ಸ್ಕಿಪ್ಪಿಂಗ್. ಇದಕ್ಕೆ ಹೆಸರು ಏನು ಅಂತಾರೆ ಅಂದ್ರೆ ಟೈಮ್ ಫ್ರೇಮ್ ಸ್ಕಿಪ್ಪಿಂಗ್ ಅಂತ ಹೇಳ್ತೀವಿ. ಈ ಟೈಮ್ ಫ್ರೇಮ್ ಸ್ಕಿಪ್ಪಿಂಗ್ ಅಂದ್ರೆ ಏನು ಅಂದ್ರೆ, ನೀವು ಬಂದು ಒಂದು ಟ್ರೇಡ್ ಮಾಡೋಣ ಅಂತ ಡಿಸೈಡ್ ಮಾಡಿರ್ತೀರ. ಆ ಟ್ರೇಡ್ ಬಂದು ಏನ್ ಮಾಡೋಣ, ಫಾರ್ ಎಕ್ಸಾಂಪಲ್ ಒಂದು ಸ್ವಿಂಗ್ ಟ್ರೇಡ್ ಮಾಡ್ತಾ ಇದೀವಿ ಅಂದ್ರೆ ನಾವು ಒಂದು ಡೈಲಿ ಚಾರ್ಟ್ ಇಟ್ಕೊಂಡು ಅನಲೈಸ್ ಮಾಡೋಣ ಅಂತ ಪ್ಲಾನ್ ಮಾಡಿರ್ತೀವಿ. ಆದ್ರೆ ನಾವು ಬಂದು ಕೂತ್ಕೊಂಡಿದ ತಕ್ಷಣ ಟ್ರೇಡೇ ಸಿಕ್ಕಿಲ್ಲ, ಡೈಲಿ ಚಾರ್ಟ್ ಅಲ್ಲಿ ಟ್ರೇಡೇ ಸಿಗ್ತಾ ಇಲ್ಲ ಅಂತ ತಕ್ಷಣ ಏನ್ ಮಾಡ್ತೀವಿ, ಟೈಮ್ ಫ್ರೇಮ್ ನ ಸ್ಕಿಪ್ ಮಾಡಿ 1 ಅವರ್ಗೆ ಹೋಗ್ತೀವಿ. 1 ಅವರಲ್ಲಿ ಇಮಿಡಿಯೇಟ್ ಆಗಿ ಟ್ರೇಡ್ ಸಿಗತ್ತೆ ಅಂತ ನೋಡಿ ಆ ಟ್ರೇಡ್ ಒಳಗೆ ಹೋಗಿ ಟ್ರೇಡ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಆಚೆ ಬರೋದು. ಇಲ್ಲ ನಾನು ಇಂಟ್ರಾಡೇ ಮಾಡ್ತಾ ಇದ್ದೀನಿ ಅನ್ನೋವಾಗ ಅವಾಗ ಏನ್ ಮಾಡ್ತೀರಾ, ಒಂದು 15 ಮಿನಿಟ್ಸ್ ಇಟ್ಕೊಂಡೆ ನಾನು ಇಂಟ್ರಾಡೇ ಮಾಡ್ತೀನಿ ಅಂತ, ಆ 15 ಮಿನಿಟ್ಸ್ ಇಂದ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಟ್ರೇಡೇ ಸಿಕ್ಕಿಲ್ಲ ಅಂತ ನಾವೇನ್ ಮಾಡ್ತೀವಿ, ತಕ್ಷಣ ಟೈಮ್ ಫ್ರೇಮ್ ಸ್ಕಿಪ್ಪಿಂಗ್. ನಮ್ಮ ಎಮೋಷನ್ ಸ್ಟಾರ್ಟ್ ಟು ಪ್ಲೇ. ಏನ್ ಪ್ಲೇ ಆಗುತ್ತೆ, ಒಂದು ಟ್ರೇಡ್ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿ ನೋಡಿದೆ ಇದು ಸಿಗ್ತಾ ಇಲ್ಲ, ಸೊ ಟೈಮ್ ಫ್ರೇಮ್ ಸ್ಕಿಪ್ ಮಾಡೋಣ. ಅವಾಗ 15 ಮಿನಿಟ್ಸ್ ಇಂದ ಯಾಕೆ ನಾವು 1 ಮಿನಿಟ್ ಚಾರ್ಟ್ಗೆ ಹೋಗ್ಬಾರ್ದು, 1 ಮಿನಿಟ್ ಅಲ್ಲಿ ಮಾರ್ಕೆಟ್ ತುಂಬಾ ಟ್ರೇಡ್ ಆಗ್ತಿದೆಯಲ್ಲ, ಅಲ್ಲೇನೋ ಒಂದು ಟ್ರೇಡ್ ಸಿಗತ್ತಲ್ಲ ಅಂತ ನಾವು ಟೈಮ್ ಫ್ರೇಮ್ ಸ್ಕಿಪ್ ಮಾಡಿ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ 1 ಮಿನಿಟ್ಸೋ 3 ಮಿನಿಟ್ಸೋ ಇಲ್ಲ 5 ಮಿನಿಟ್ಸ್ ಇಟ್ಕೊಂಡು ಟ್ರೇಡ್ ತಗೊಂತೀವಿ. ಆ ಟ್ರೇಡ್ ಫೈನಲ್ ಆಗಿ ಲಾಸ್ ಆಗಿ ಕೂತ್ಕೊಂತೀವಿ. ಸೊ ಇನ್ಸ್ಟೆಂಟ್ ಟ್ರೇಡ್, ಆ ಸರ್ಜ್, ಏನ್ ಹೇಳೋದು, ಆ ರಿಕ್ವೈರ್ಮೆಂಟ್ ತೆಗಿಬೇಕು ಅನ್ನೋ ಒಂದು ವಿಷಯ ಬಂದು ನಮ್ಮನ್ನ ಟೈಮ್ ಫ್ರೇಮ್ನ ಸ್ಕಿಪ್ ಮಾಡಿಸೋ ಥರ ಮಾಡುತ್ತೆ. ಸೊ ಈ ಮಿಸ್ಟೇಕ್ ನೀವು ಮಾಡಿರ್ತೀರ ಅನ್ಕೋತೀನಿ. ಮಾಡಿರೋರಿಗೆ ಇವಾಗ ನಾನು ಸೊಲ್ಯೂಷನ್ ನಾನು ಹೇಳ್ತೀನಿ, ವಾಚ್ ದಿಸ್ ವಿಡಿಯೋ. ಎರಡನೇದು ನಾವು ಇವಾಗ ಏನು ನೋಡ್ತೀವಿ ಅಂದರೆ, ಸೆಕೆಂಡ್ ಒನ್ ಏನು ಅಂತ ನೋಡಿದ್ರೆ, ಇಟ್ಸ್ ಲಾಟ್ ಸೈಜ್. ಲಾಟ್ ಸೈಜ್ ಅಂತ ಹೇಳೋವಾಗ
ಯಾವ ಪೊಸಿಷನ್ ಸೈಜಿಂಗ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಲಾಟ್ ಸೈಜ್ ಅಂತ ನಾನು ಹೇಳುವಾಗ ಏನು ಅಂದರೆ, ಇವಾಗ ನೀವು ಒಂದು ಅಮೌಂಟ್ ಹಾಕಿದ್ದೀರಾ ಅನ್ಕೊಳ್ಳಿ, ಒಂದು 50,000 ಇಟ್ಟಿದ್ದೀರಾ, ಇಲ್ಲೊಂದು 1 lakh ಇಟ್ಟಿದ್ದೀರಾ. ಇವಾಗ ನಾವು 1 lakhಲ್ಲಿ ಇಂಟ್ರಾಡೇ ಮಾತ್ರ ಮಾಡೋದು, ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ ಅಂತ ಫಿಕ್ಸ್ ಆಗಿರ್ತೀರಾ. ಆ ಟ್ರೇಡ್ಗೆ ಬಂದು ನೀವೇನು ಫಿಕ್ಸ್ ಮಾಡಿರ್ತೀರಾ ಅಂದರೆ, ಒಂದು ದಿನಕ್ಕೆ ನಾನು 1 ಲಕ್ಷ ಇಟ್ಟಿದ್ದೀನಿ, ನಂಗೆ 500 ಬಂದರೆ ಸಾಕು. ಆ ಥರ ಒಂದು ಮೈಂಡ್ಸೆಟ್ಟಿಂದ ಟ್ರೇಡ್ ಮಾಡೋ ಟ್ರೇಡರ್ ಒಳಗೆ ಬರ್ತಾರೆ ಅನ್ಕೊಳ್ಳಿ. 1 ಟ್ರೇಡ್ 2 ಟ್ರೇಡ್ ಹಾಕಿ 500 ರೂಪಾಯಿ ಬಂತು ಅಂದರೆ ಇಮಿಡಿಯೇಟಾಗಿ ಏನಾಗುತ್ತೆ ಅಂದರೆ ಒಂದು ಸರ್ಜ್ ಬರುತ್ತೆ. ನಾವ್ಯಾಕೆ 500 ತೆಗಿತಾ ಇದ್ದೀವಿ, ನಾವು ಆಲ್ರೆಡಿ 2-3 ಟ್ರೇಡ್ ತೆಗ್ದಾಯ್ತಲ್ಲ, 500 ಸಂಪಾದನೆ ಮಾಡಿ ನಾವು 50,000 ಯಾಕೆ ದುಡಿಬೇಕು, ನಾವ್ಯಾಕೆ ಒಂದೇ ಸಲ 5,000 10,000 ಹಾಕಬಾರ್ದು. ರಿಸ್ಕ್ ತಗೊಳ್ಳುವಾಗ 5,000 ತಗೊಳ್ಳೋಣ, 10,000 ತಗೊಳ್ಳೋಣ. ಅವಾಗ ಇಮಿಡಿಯೇಟಾಗಿ ಲಾಟ್ ಸೈಜ್ ಏನು ಮಾಡ್ತಾರೆ, ಇನ್ಕ್ರೀಸ್ ಮಾಡ್ತಾರೆ. ಕರೆಕ್ಟಾ? ಅವಾಗ ಇನ್ಕ್ರೀಸ್ ಮಾಡುವಾಗ ಏನಾಗುತ್ತೆ ಅಂದರೆ ಲಾಸಸ್ಸು ಅದರಷ್ಟೇ ಜಾಸ್ತಿ ಆಗುತ್ತೆ. ಲಾಸಸ್ ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ಪೊಸಿಷನ್ ಸೈಜಿಂಗ್. ಇದ್ರ ಹಿಂದೆ ಇರೋ ಸಮಸ್ಯೆ ಏನು ಗೊತ್ತಾ, ನಮಗೆ ರಿಕ್ವೈರ್ಮೆಂಟ್ ಇದೆ, ಆದರೆ ಆ ರಿಕ್ವೈರ್ಮೆಂಟಿಗೆ ಇರೋ ಅಮೌಂಟ್ ಏನು ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ರಿಕ್ವೈರ್ಮೆಂಟ್ ಅಮೌಂಟ್ ಅಂದರೆ ಏನು ಸರ್ ಅರ್ಥ ಆಗ್ತಿಲ್ಲ ಅಂದರೆ, 1 ಲಕ್ಷ ಹಾಕಿ ನನಗೆ ಡೈಲಿ 500 ರೂಪಾಯಿ ಬಂದರೆ ಸಾಕು ಅಂತ ಒಂದು ಐಡಿಯಾಲಜಿಲಿ ಒಳಗೆ ಬಂದಿರ್ತೀವಿ. ಆದರೆ ಒಳಗೆ ಬಂದು ಟ್ರೇಡ್ ಒಂದು 2-3 ತೆಗೆದಿದ ತಕ್ಷಣ ಐಡಿಯಾಲಜಿ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ಅಂದರೆ 500 ರೂಪಾಯಿ ಎಲ್ಲ ಸಾಕಾಗಲ್ಲ, ಒಂದು 2,000-3,000 ಬಂದರೆ ಚೆನ್ನಾಗಿರುತ್ತೆ, ಒಂದು 5,000 ರೂಪಾಯಿ ಬಂದರೆ ಚೆನ್ನಾಗಿರುತ್ತೆ, 10,000 ರೂಪಾಯಿ ಚೆನ್ನಾಗಿರುತ್ತೆ. ಇಟ್ ವಿಲ್ ಮೇಕ್ ಮೀ ಸ್ಯಾಟಿಸ್ಫೈಡ್. ಇವಾಗ ನಿಮ್ಮನ್ನು ನೀವೇ ಒಂದು ಕ್ವಶನ್ ಕೇಳ್ಕೊಳ್ಳಿ, ಏನು ಅಂದರೆ ಎಷ್ಟು ಒಂದು ದಿನಕ್ಕೆ ಬಂದರೆ ನಾನು ಸ್ಯಾಟಿಸ್ಫೈಡ್ ಆಗಿರ್ತೀನಿ? ಸುಮ್ಮನೆ ಹೇಳ್ತಾ ಇಲ್ಲ, ಎಷ್ಟು ಬೇಕಾರಾಗಿರ್ಬೋದು, ತಪ್ಪೇನಿಲ್ಲ. ಇವಾಗ ನನಗೆ ಬಂದು ನಾನೊಂದು ಟ್ರೇಡ್ ಒಳಗೆ ಹೋಗುವಾಗ ನನಗೊಂದು 1 ಲಕ್ಷ ರೂಪಾಯಿ ನಾನು ಒಂದೇ ಕೂತ್ಕೊಂಡೆ ಅಂದರೆ ನಂಗೊಂದು 1 lakh 2 lakhs ಬಂದರೆ ನಂಗೆ ಸ್ಯಾಟಿಸ್ಫೈ ಆಗುತ್ತೆ, ತಪ್ಪೇನಿಲ್ಲ. ನಿಮಗೇನು ಸ್ಯಾಟಿಸ್ಫೈ ಆಗುತ್ತೆ ಅಂತ ನೀವು ಯೋಚನೆ ಮಾಡಿ. ಇಲ್ಲ ನನಗೊಂದು 10,000 ರೂಪಾಯಿ ಬಂದರೆ ಸ್ಯಾಟಿಸ್ಫೈ ಆಗೋದು. ಅವಾಗ ಆ 10,000 ರೂಪಾಯಿಗೆ ಬೇಕಾಗಿರೋ ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡಿ. ಇವಾಗ ತುಂಬ ಜನದ ಸಮಸ್ಯೆ ಏನು ಅಂದರೆ 500 ರೂಪಾಯಿ 1 ಲಕ್ಷ ಹಾಕ್ಬಿಟ್ಟು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ತೆಗಿಬೇಕು ಅಂತ ಬಂದು 5,000 ರೂಪಾಯಿ 10,000 ರೂಪಾಯಿಗೆ ಆಸೆ ಇರುತ್ತೆ. ಆ ಆಸೆ ಇದೆ ಅಂದರೆ ಆ ನಿಮ್ಮ ಆಸೆನ ಬಂದು ಇದೇ ಬಂದು ನನ್ನ ಕಂಟೈನ್ ಮಾಡುತ್ತೆ. ಈ 5,000 ರೂಪಾಯಿ ಬಂದ್ರೇನೆ ನನಗೆ ಬಂದು ಸ್ಯಾಟಿಸ್ಫೈಡ್ ಆಗಿರ್ತೀನಿ. ಅವಾಗ ನನಗೆ ತುಂಬಾ ಸಫಿಷಿಯಂಟ್ ನಂಬರ್ ಅಂದರೆ ಅದಕ್ಕೆ ಬೇಕಾಗಿರೋ ಥರ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿ. ಲಾಟ್ ಇನ್ಕ್ರೀಸ್ ಮಾಡೋ ಬದಲು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ. ಕ್ಯಾಪಿಟಲ್ ಇಲ್ಲ ಅಂದ್ರೆ ಕ್ಯಾಪಿಟಲ್ ನ ಕ್ರಿಯೇಟ್ ಮಾಡಕ್ಕೆ ಏನೇನ್ ದಾರಿಗಳಿದೆಯೋ ಅದನ್ನ ಪ್ರಾಪರ್ ಆಗಿ ಮಾಡಿ, ಕ್ಯಾಪಿಟಲ್ ಬಂದ ಮೇಲೆ ನೀವು 5,000 ರೂಪಾಯಿ ಕೂಡ ತೆಗಿರಿ, ತಪ್ಪೇನಿಲ್ಲ. ಸೊ ಪ್ರಾಪರ್ ಪೊಸಿಷನ್ ಸೈಜಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದ್ರ ಹಿಂದೆ ಇರೋ ಎಮೋಷನ್ ಏನು ಅಂತಾನು ನಾವು ನೋಡೋಣ. ಓಕೆ, ಲಾಟ್ ಸೈಜ್. ಮೂರನೇ ವಿಷಯ ಏನು ಅಂತ ನೋಡಿದ್ರೆ ಇಟ್ಸ್ ಫೋಲಮ್ ಅಂತ ಹೇಳ್ತಾರೆ, ಫಿಯರ್ ಆಫ್ ಲೂಸಿಂಗ್ ಮನಿ. ಈ ಫೋಲಮ್ ಅನ್ನೋದು ಏನು ಅಂತ ನೋಡಿದ್ರೆ, ಒಂದು ಟ್ರೇಡ್ ತಗೊಂತಾ ಇದ್ದೀರಾ, ಆ ಟ್ರೇಡ್ ತಗೊಂಡು ಲಾಸ್ ಆಯಿತು, ಲಾಸ್ಟ್ ಟ್ರೇಡ್ ತೆಗೆದ್ರಿ, ಅದು ಲಾಸ್ ಆಯಿತು ಅಂದರೆ ಇವಾಗ ನೀವು ಆ ಟ್ರೇಡ್ ನೆಕ್ಸ್ಟ್ ಟ್ರೇಡ್ ತೆಗಿವಾಗ ಬೇಡ, ಈ ಟ್ರೇಡ್ ಬೇಡ, ಆಲ್ರೆಡಿ ಲಾಸ್ ಆಗಿದೆ, ನನಗೆ ಭಯ ಆಗ್ತಾ ಇದೆ. ಅದು ಮಾರ್ಕೆಟ್ ಕರೆಕ್ಟಾಗಿ ಆ ಜಾಗಕ್ಕೆ ಬಂದು ಹೋಗಕ್ಕೆ ತಿರುಗತ್ತೆ, ಟ್ರೇಡ್ ತೆಗಿಬೇಕು, ಆದರೆ ಬಟನ್ ಪ್ರೆಸ್ ಮಾಡುವಾಗ ಭಯ ಆಗುತ್ತೆ. ಇಲ್ಲ ಬೇಡ, ಈ ಟ್ರೇಡ್ ಬೇಡ, ವೆಯ್ಟ್ ಮಾಡಿ ನೋಡೋಣ, ನೆಕ್ಸ್ಟ್ ಟ್ರೇಡ್ ನೋಡ್ಕೊಳ್ಳೋಣ. ಅವಾಗ ಆ ಟ್ರೇಡ್ ಏನಾಗಿರುತ್ತೆ ಅಂತ ನೋಡಿದ್ರೆ ಟಾರ್ಗೆಟ್ ಹೋಗಿರುತ್ತೆ. ಲಾಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಆಗಿರುತ್ತೆ, ಈ ಟ್ರೇಡ್ ಏನಾಗಿರುತ್ತೆ ಟಾರ್ಗೆಟ್ ಹೋಗಿರುತ್ತೆ. ಅವಾಗ ನಿಮಗೆ ಗೊತ್ತಿಲ್ಲ, ನಿಮ್ಗೊಂದು ಭಯ ಬಂದಿರುತ್ತೆ, ಇನ್ಮೇಲೆ ಆ ಕಾಸನ್ನ ಕಳ್ಕೊಬಾರ್ದು ಅಂತ ಒಂದು ಭಯ ಬರುತ್ತೆ. ಅದ್ರ ಹಿಂದೆನೂ ಒಂದು ಎಮೋಷನ್ಸ್ ಇದೆ. ಸೊ ಈ ಎಮೋಷನ್ಸ್, ಈ ಒಂದು ಮಿಸ್ಟೇಕ್ ಕೂಡ ತುಂಬಾ ಜನ ಮಾಡ್ತಾರೆ, ದಟ್ ಇಸ್ ಫೋಲಮ್, ಫಿಯರ್ ಆಫ್ ಲೂಸಿಂಗ್ ಮನಿ. ಅವಾಗ 4ನೇ ವಿಷಯ ಏನ್ ವಿಷಯ ಅಂದ್ರೆ, ಒಂದು ಟ್ರೇಡ್ ತಗೊಂಡಿದ್ದೀರಾ, ಆ ಟ್ರೇಡ್ ಬಂದು ಟಾರ್ಗೆಟ್ ಸ್ಟಾಪ್ ಲಾಸ್ ಹಾಕಿದ್ದೀರಾ, ಟಾರ್ಗೆಟ್ ಬಂದು 5,000 ರೂಪಾಯಿ ಹಾಕಿದ್ದೀರಾ, ಇಲ್ಲ ಒಂದು 500 ರೂಪಾಯಿ ಹಾಕಿದ್ದೀರಾ, 1,000 ರೂಪಾಯಿ ಹಾಕಿದ್ದೀರಾ. ಅದು ಮಾರ್ಕೆಟ್ ಬಂದು ಒಂದು 1,000 ರೂಪೀಸ್ ಟಾರ್ಗೆಟ್ ಅಂದ್ರೆ ಇಟ್ ವಿಲ್ ಕಮ್ ಟು 300, 400, 500 ಹೋಗಿ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದಾಗ ಏನಾಗುತ್ತೆ, ಇಲ್ಲ ಈ ಟ್ರೇಡ್ ನನಗೆ ಭಯ ಆಗ್ತಾ ಇದೆ, 600 ರೂಪಾಯಿ ತೋರಿಸ್ತಾರೆ, ಬರೀ 300 ರೂಪಾಯಿ ಆಗಿದೆ. ಸೊ ನೀವೇನ್ ಮಾಡ್ತೀರಾ, ತಕ್ಷಣ ಕ್ಲೋಸ್ ಮಾಡ್ಬಿಟ್ಟು ಆಚೆ ಬಂದ್ಬಿಡೋಣ. ಅವಾಗ ಏನೋ ಒಂದು ಎಮೋಷನ್ಸ್ ಅಲ್ಲಿ ಪ್ಲೇ ಆಗಿದೆ, ಅಲ್ಲಿ ಪ್ಲೇ ಮಾಡಿರೋದ್ರಿಂದ ನೀವೇನ್ ಮಾಡಿದ್ರಿ, ಪ್ರಾಫಿಟ್ ಹೋಗ್ಬೇಕಾಗಿರೋ ಟ್ರೇಡ್ನ ಪ್ರಾಫಿಟ್ ಹೋಗಕ್ ಮುಂಚೆನೆ ಅರ್ಧ ಕ್ಲೋಸ್ ಮಾಡಿ ಆಚೆ ಬಂದ್ಬಿಟ್ಟಿರ್ತೀರಾ. ಅವಾಗ ಮಾರ್ಕೆಟ್ ಏನಾಗಿರುತ್ತೆ, 600 ಹೋಗಿರೋದು 300 ಆಗಿರುತ್ತೆ, 300 ಹೋಗಿರೋದು 2,000 ಹೋಗಿರುತ್ತೆ. ಆದ್ರೆ ನೀವು ಮಧ್ಯದಲ್ಲಿ ನುಗ್ಗಿ ಏನ್ ಮಾಡಿರ್ತೀರಾ, ಟ್ರೇಡ್ನ ಕ್ಲೋಸ್ ಮಾಡಿರ್ತೀರಾ. ದಟ್ ಈಸ್ ಅರ್ಲಿ ಕ್ಲೋಸಿಂಗ್. ನೆಕ್ಸ್ಟ್ 5ನೇದು. ಸೊ ಇವಾಗ 5ನೇ ವಿಷಯ ಏನು ಅಂತ ನೋಡೋಣ. 5ನೇದಕ್ಕೆ ಹೆಸರು ಏನು ಹೇಳ್ತಾರೆ ಅಂದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಫೋಮೋ ಅಂತ ಹೇಳ್ತಾರೆ. ಫೋಮೋಗ್ ಮೀನಿಂಗ್ ಏನು ಅಂತ ನೋಡಿದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ. ನಾವು ಮುಂಚೆ ಫೋಲಮ್ ನೋಡಿದ್ರಿ, ಫಿಯರ್ ಆಫ್ ಲೂಸಿಂಗ್ ಮನಿ, ಎಲ್ಲಿ ನಾವು ಕಾಸು ಕಳ್ಕೊಂಡ್ಬಿಡ್ತೀವಿ ಅಂತ ಒಂದು ಭಯ ಇರುತ್ತೆ. ಇದು ಬಂದು ಫೋಮೋ ಅಂತ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಏನು ಅಂದ್ರೆ, ನಾನು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬಂದು ಸೈಡ್ ವೇಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಮಾರ್ಕೆಟ್ ಬಂದು ನೋಡಿ, ಈ ಬಾಟಮ್ ಬಂದು ಮತ್ತೆ ಟಾಪ್ ಹೋಗ್ತಾ ಇದೆ, ಮತ್ತೆ ಈ ಬಾಟಮ್ ಬರುತ್ತೆ ಅಂದ್ರೆ ನಿಮಗೆ ಗೊತ್ತು
ಇದು ಮತ್ತೆ ಬೈ ಆಗತ್ತೆ ಅಂತ. ಸೊ ನೀವೇನ್ ಮಾಡ್ತೀರಾ, ಈ ಜಾಗದಲ್ಲಿ ಬೈ ಮಾಡಬೇಕು ಅಂತ ಕಾಯ್ತಿರ್ತೀರಾ. ಮಾರ್ಕೆಟ್ ಬಂದು ಈ ಅರ್ಧ ದೂರಕ್ಕೆ ಬಂದು ಬೈ ಕೆಳಗವರೆಗೂ ಬರ್ದೆ, ಲೆಟ್ಸೆ ಇದು 100 ರುಪೀಸು 105 ಟ್ರೇಡ್ ಆಗ್ತಾ ಇದೆ. 105 ಇಂದ ಮತ್ತೆ ಒಂದು ಜರ್ಕ್ ಆಗಿ 107 ಹೋಯ್ತು ಅನ್ಕೊಳ್ಳಿ, ತಕ್ಷಣ ನಿಮ್ಗೊಂದು ಭಯ ಬಂದ್ಬಿಡುತ್ತೆ. ಅಯ್ಯಯ್ಯೋ, ನಾವು ತೆಗ್ದಿರೋ ಟ್ರೇಡ್ ಕೆಳಗೆ ಬರ್ದೆ ಮೇಲ್ ಹೋಯ್ತು ಅಂದ್ರೆ ಹೇಗೋ ಮೇಲ್ ಹೋಗುತ್ತೆ ಅಂತ ಗೊತ್ತಲ್ವಾ, ಯಾಕೆ ನಾವು ಇಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಸರಿ ಮೇಲ್ ಹೆಂಗೋ ಹೋಗುತ್ತೆ ಅಂತ ಗೊತ್ತಿದ್ದು ಈ 107 ಈ 100 ಅಲ್ಲಿರೋ ಟ್ರೇಡ್ನ 107 ಅಲ್ಲೇ ತೆಗೆದ್ಬಿಡ್ತೀವಿ. ಸೊ ಅವಾಗ ಏನಂದ್ರೆ ಈ ಜಾಗದಲ್ಲಿ ಒಂದು ಎಮೋಷನ್ ವರ್ಕ್ ಆಗ್ತಾ ಇದೆ. ಆ ಎಮೋಷನ್ ಏನು ಅಂತ ನಾನು ಹೇಳ್ತೀನಿ, ಬಟ್ ಈ ಸಮಸ್ಯೆಗೆ, ಈ ಮಿಸ್ಟೇಕಿಗೆ ಹೆಸರು ಏನು ಅಂತ ಹೇಳ್ತೀವಿ ಅಂದ್ರೆ ಫೋಮೋ ಅಂತ ಹೇಳ್ತೀವಿ. ಎಲ್ಲಿ ಬಿಟ್ಬಿಡ್ತೀವೋ, ಬರೋ ಪ್ರಾಫಿಟ್ನ ಬಿಟ್ಬಿಡ್ತೀವೋ ಅಂತ ಆ ಸ್ಟ್ರಾಟಜಿ, ಏನ್ ಹೇಳೋದು, ಆ ಸೆಟಪ್ನ ಬರಕ್ ಮುಂಚೆನೆ ನಾವು ಒಳಗೆ ಹೋಗಿ ಟ್ರೇಡ್ ಮಾಡೋದನ್ನೇ ಫೋಮೋ ಅಂತೀವಿ. ಸೊ ಇದು ಬಂದು ಒನ್ ಆಫ್ ದಿ ಮಿಸ್ಟೇಕ್ಸ್. ಆರನೇ ಮಿಸ್ಟೇಕ್ ಏನು ಅಂತ ನೋಡಿದ್ರೆ ಇಟ್ ಇಸ್ ಸ್ಟಾಪ್ ಲಾಸ್ ಜಂಪಿಂಗ್ ಅಂತ ಹೇಳ್ತಾರೆ. SL ಜಂಪಿಂಗ್. ಈ ಸ್ಟಾಪ್ ಲಾಸ್ ಜಂಪಿಂಗ್ ಅನ್ನೋದು ಏನು ಅಂತ ಕೇಳಿದ್ರೆ, ಇವಾಗ ಬಂದು ನೀವು ಲೆಟ್ಸೆ ಇದೇ ಎಕ್ಸಾಂಪಲ್ ತಗೊಳ್ಳೋಣ, 100 ರೂಪಾಯಿಗೆ ಹಾಕಿದ್ರಿ, SL ಬಂದು 95 ರುಪೀಸ್ಗೆ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಏನಂದ್ರೆ ಆಲ್ರೆಡಿ ನೀವು ಮೇಲ್ ಹೋಗುತ್ತೆ ಅಂತ ಡಿಸೈಡ್ ಮಾಡಿದ್ದೀರಾ, ಆದ್ರೆ ಮಾರ್ಕೆಟ್ ಬಂದು 107 ಅಲ್ಲಿ ಬೈ ಮಾಡ್ಬಿಟ್ವಿ. ಆದ್ರೆ ಇವಾಗ ಕೆಳಗೆ ಬರ್ತಾ ಇದೆ, 100 ರೂಪಾಯಿಗೆ ತಗೊಂಡಿದ್ರೆ 5 ರೂಪಾಯಿ ಮಾತ್ರ ಸ್ಟಾಪ್. 107 ಇರೋದ್ರಿಂದ ಈ 95 ರುಪೀಸ್ ಅಲ್ಲಿ ಸ್ಟಾಪ್ ಇತ್ತು ಅಂದ್ರೆ ಸ್ಟಾಪ್ಸ್ ಬಂದು ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ನನಗೆ ಅದು ತಡಿಯಕ್ಕಾಗಲ್ಲ, ಇಷ್ಟು ದೊಡ್ಡ ಲಾಸ್ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ 95, 97 ಬರೋವಾಗಲೇ ಇದು 90 ಹೊಟ್ಟೋಗುತ್ತೆ SL. ಆ SL ಏನ್ ಮಾಡ್ತೀರಾ, 95 ಇಂದ 90 ಬರುತ್ತೆ. ಇವಾಗ 92 ಬರೋವಾಗ ಆಟೋಮೆಟಿಕ್ ಆಗಿ SL ಏನ್ ಮಾಡ್ತೀವಿ, 85 ಹೋಗುತ್ತೆ. ಅವಾಗ ಏನ್ ಮಾಡ್ತೀರಾ, ಈ ಸ್ಟಾಪ್ ಲಾಸ್ ನ ಜಂಪ್ ಮಾಡ್ಕೊಂಡೇ ಬರ್ತೀರಾ. ಅವಾಗ ಈ ಸ್ಟಾಪ್ ಲಾಸ್ ನ ಜಂಪ್ ಮಾಡಿ ಫೈನಲ್ ಆಗಿ ಒಂದ್ ಜಾಗಕ್ಕೆ ಬಂದು 60-70% ಅಕೌಂಟ್ ಬರ್ನ್ ಆಗ್ಬಿಡುತ್ತೆ. ಕೆಲವು ಜನ ಫುಲ್ ಅಕೌಂಟ್ ಬರ್ನ್ ಆಗೋಗುತ್ತೆ. ಅದಕ್ಕೆ ನೀವು 95ಗೆ ಕ್ಲೋಸ್ ಮಾಡಿದ್ರೆ ಅಟ್ಲೀಸ್ಟ್ ಅಕೌಂಟ್ ಸೇಫ್ ಆಗಿರ್ತಿತ್ತಾ. ಅದಕ್ಕೆ ಇದ್ರ ಹಿಂದೆನೂ ಒಂದು ಎಮೋಷನ್ ಇದೆ. ಯಾಕೆ ಈ ಸ್ಟಾಪ್ ಲಾಸ್ ಜಂಪಿಂಗ್ ಮಿಸ್ಟೇಕ್ನ ತುಂಬಾ ಜನ ಮಾಡ್ತಾರೆ, ಅದ್ರ ಹಿಂದೆ ಒಂದು ಎಮೋಷನ್ಸ್ ಇದೆ. ಅದ್ರ ಬಗ್ಗೆ ನಾವು ಆಮೇಲೆ ಬರೋಣ. ನೆಕ್ಸ್ಟ್ ಏಳನೇದು ವಿಷಯ ಏನು ಅಂತ ನೋಡಿದ್ರೆ ಇಟ್ ಇಸ್ ಕಾಲ್ಡ್ ಆಸ್, ಮುಖ್ಯವಾದ ವಿಷಯ, ಎಲ್ಲಾರು ಈ ಮಿಸ್ಟೇಕ್ ತುಂಬಾ ಮಾಡ್ತಾರೆ, ಇಟ್ ಇಸ್ ಕಾಲ್ಡ್ ರಿವೆಂಜ್ ಟ್ರೇಡಿಂಗ್. ಏಳನೇದು ಮುಖ್ಯವಾದ ಮಿಸ್ಟೇಕ್ ಏನು ಅಂದ್ರೆ ಇಟ್ಸ್ ರಿವೆಂಜ್ ಟ್ರೇಡಿಂಗ್. ಈ ರಿವೆಂಜ್ ಟ್ರೇಡಿಂಗ್ ಅನ್ನೋದು ಏನು ಅಂತ ನೋಡಿದ್ರೆ, ನೀವು ಒಂದು ಟ್ರೇಡ್ ತಗೊಂಡಿರ್ತೀರಾ, ಆ ಟ್ರೇಡ್ಗೆ ಎಂಟ್ರಿ ಹಾಕಿರ್ತೀರಾ, ಸ್ಟಾಪ್ ಲಾಸ್ ಹಾಕಿರ್ತೀರಾ, ಟಾರ್ಗೆಟ್ ಹಾಕಿರ್ತೀರಾ. ಆದ್ರೆ ಈ ಎಂಟ್ರಿ ಸ್ಟಾಪ್ ಲಾಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಒಳಗೋಗಿ ಬೇರೆ ಏನೋ ಒಂದು ಮಾಡ್ತೀರಾ. ನೀವೇ ಅದನ್ನ ಯೋಚನೆ ಮಾಡಿ ಇಟ್ಬಿಟ್ಟು ಎಲ್ಲ ಕರೆಕ್ಟ್ ಸೆಟಪ್ ಹಾಕಿ ಎಲ್ಲ ಕರೆಕ್ಟ್ ಆಗಿ ಕೂತಿರ್ತೀರಾ. ಆದ್ರೇನು ನಮಗೆ ಸಡನ್ ಆಗಿ ಏನೋ ಒಂದು ಅನ್ಸುತ್ತೆ. ಅದು ಅನ್ಸೋದ್ರಿಂದ ಇಲ್ದಿರೋ ಸೆಟಪ್ ನ ನೀವೇ ಇದೆ ಅನ್ಕೊಂಡು ಒಳಗೆ ಹೋಗಿ ಟ್ರೇಡ್ ಮಾಡ್ತೀರಾ. ಆ ಟ್ರೇಡ್ ಏನಾಗುತ್ತೆ ಅಂತ ನೋಡಿದ್ರೆ ನಿಮಗೆ ಲಾಸ್ ಅಲ್ಲಿ ಹೋಗಿ ಮುಗಿಯುತ್ತೆ. ಅವಾಗ ಲಾಸ್ ಅಲ್ಲಿ ಮುಗ್ದಿದ ತಕ್ಷಣ ಇವಾಗ ನಮ್ಗೆ ಗೊತ್ತಿಲ್ದೇನೆ ನಮಗೊಂದು ಎಮೋಷನ್ ಒಂದು ಸ್ಟಾರ್ಟ್ ಆಗುತ್ತೆ. ಏನಂದ್ರೆ, ಇಲ್ಲ ನನಗೆ ಗೊತ್ತು ಈ ಸೆಟಪ್ ಕರೆಕ್ಟ್ ಆಗಿರೋ ಸೆಟಪ್. ಮಾರ್ಕೆಟ್ ಅದಕ್ಕೆ ಕರೆಕ್ಟ್ ಆಗಿ ಏನ್ ಮಾಡುತ್ತೆ, ಫಸ್ಟ್ ನೀವು ಒಂದು ಸೆಟಪ್ ಯೋಚನೆ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಸೆಟಪ್ ಹೋಗಿ ಟಾರ್ಗೆಟ್ ಹೊಡೆದಿರುತ್ತೆ. ಅದೇ ಟಾರ್ಗೆಟ್ ಹೊಡೆದಿರುತ್ತೆ, ಆದ್ರೆ ಮಧ್ಯದಲ್ಲಿ ನೀವು ಮಾಡಿರೋ ಕನ್ಫ್ಯೂಷನ್ ಇಂದ ಸ್ಟಾಪ್ ಲಾಸ್ ಮಾಡ್ಕೊಂಡು ನೀವು ಆಚೆ ಬಂದ್ಬಿಡ್ತೀರಾ. ಆದ್ರೆ ಮಾರ್ಕೆಟ್ ನೀವು ಅನ್ಕೊಂಡಿರೋ ತರ ಹೋದಾಗ ನಿಮ್ಮಿಂದ ಅದು ತಡಿಯಕ್ಕಾಗಲ್ಲ. ಅವಾಗ ಏನಂದ್ರೆ, ಅಯ್ಯಯ್ಯೋ ಬಿಟ್ವಲ್ಲ, ಕರೆಕ್ಟ್ ಆಗಿರೋ ಸೆಟಪ್ ಮಾಡಿದ್ದೆ, ಅವಾಗ ಮತ್ತೆ ನಾನು ಬಿಟ್ಟಿರೋದನ್ನ ಹಿಡಿಬೇಕು ಅಂತ ಲಾಸ್ಟ್ ಟೈಮ್ ಮಿಸ್ ಮಾಡ್ಬಿಟ್ಟೆ, ಈ ಸತಿ ಮತ್ತೆ ಒಳಗೆ ಹೋಗ್ತೀನಿ ಅಂತ ಮತ್ತೆ ರಿವೆಂಜ್ ಟ್ರೇಡಿಂಗ್. ಇವಾಗ ಸೆಟಪ್ ಇಲ್ಲದೆ ಹೋಗ್ತೀರಾ. ಇಲ್ಲ, ಈ ಸೆಟಪ್ ಕರೆಕ್ಟ್ ಅನ್ಕೊಂಡು ನಿಮ್ಮನ್ನೇ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಆ ಟ್ರೇಡೇ ಇಲ್ಲ ಅಂದ್ರು ಇದು ಒಂದು ಸೆಟಪ್ ಅಂತ ನಮ್ಮನ್ನ ನಾವೇ ಕನ್ವಿನ್ಸ್ ಮಾಡ್ಕೊಂಡು ಒಂದು ಟ್ರೇಡ್ ತೆಗಿತೀವಿ. ಅವಾಗ ಈ ತರ ಟ್ರೇಡ್ ತೆಗೆದು ಲಾಸ್ ಮಾಡಿ ಕೊನೆಗೆ ರಿವೆಂಜ್ ಟ್ರೇಡಿಂಗ್ ಅಲ್ಲಿ ತುಂಬಾ ಲಾಸ್ ಮಾಡ್ಕೊಂಡು ಆಚೆ ಬರ್ತೀವಿ. ಸೊ ಇದನ್ನೇ ಒಂದು ಮುಖ್ಯವಾದ ಮಿಸ್ಟೇಕ್. ಈ 7 ಮಿಸ್ಟೇಕ್ ನಾರ್ಮಲ್ ಆಗಿ ಒಂದು ಹೊಸದಾಗಿ ಬರೋ ಟ್ರೇಡರ್ಗೆ ಮಾತ್ರ ಹೇಳ್ತಾ ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಅಂತ ತುಂಬಾ ಜನ ಕೂತ್ಕೊಂಡು ಹಲವಾರು ವರ್ಷಗಳಿಂದ ಇದೇ ತಪ್ಪನ್ನ, ಇದೇ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದಾರೆ. ಅವಾಗ ಇದ್ರಲ್ಲಿ ಮೇನ್ ವಿಷಯ ಏನು ಅಂದ್ರೆ, ಇದ್ರ ಹಿಂದೆ ಏನೇನೆಲ್ಲ ಎಮೋಷನ್ಸ್ ಇದೆ, ಇದು ಯಾಕೆ ನಮಗೆ ನಡೀತಾ ಇದೆ ಅನ್ನೋದನ್ನ ಇವಾಗ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ವಿಡಿಯೋನ ಕ್ಲೋಸ್ ಮಾಡಬೇಡಿ, ಫುಲ್ ಆಗಿ ಕೂತ್ಕೊಂಡು ನೋಡಿ. ಸರಿ, ಇವಾಗ ನಾವು ಫಸ್ಟ್ 1 by 1 ಆಗಿ ಅನಲೈಸ್ ಮಾಡೋಣ ಇದ್ರ ಹಿಂದೆ ಏನೇನೆಲ್ಲ ಎಮೋಷನ್ಸ್ ಪ್ಲೇ ಆಗುತ್ತೆ ಅಂತ. ಸೊ ಫಸ್ಟ್ ಇನ್ಸ್ಟೆಂಟ್ ಟ್ರೇಡು ಈ ಟೈಮ್ ಫ್ರೇಮ್ ನ ಬಂದು ಸ್ಕಿಪ್ ಮಾಡ್ತಾ ಇದೀವಿ. ಅವಾಗ ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಲಾಟ್ ಸೈಜ್ ಇನ್ಕ್ರೀಸ್ ಕರೆಕ್ಟ್. ಫಸ್ಟ್ 3 ವಿಷಯಕ್ಕೆ ಹಿಂದೆ ಇರೋ ಎಮೋಷನ್ಸ್ ಏನು ಅಂತ ನೋಡಿದ್ರೆ, ಅದೇನು ಎಮೋಷನ್ಸ್ ಅಂದ್ರೆ ಲ್ಯಾಕ್ ಆಫ್ ಪೇಷನ್ಸ್, ತಾಳ್ಮೆ ಇಲ್ಲದೆ ಇರೋದು. ನನಗೆ
ಪೇಷನ್ಸ್ ಇಲ್ಲ, ಬಂದಿದ ತಕ್ಷಣ ಟ್ರೇಡ್ ಸಿಗಬೇಕು ನನಗೆ. ನಾನು ಮಾಡೋ ಏನೇ ಸೆಟಪ್ಪಲ್ಲಿ ಇದ್ರೇನು ಆ ಸೆಟಪ್ಗೆ ನಾವು ವೆಯ್ಟ್ ಮಾಡಬೇಕು, ಡೈಲಿ ಚಾರ್ಟಲ್ಲೇ ವೆಯ್ಟ್ ಮಾಡಬೇಕು ಅಂತ ಗೊತ್ತಿದ್ರೇನು ನಾನೇನು ಮಾಡ್ತೀನಿ, ನಾನು ಇಂಟ್ರಾಡೇನೇ ಮಾಡ್ತೀನಿ, 15 ಮಿನಿಟ್ಸಲ್ಲೇ ನನ್ನ ಸ್ಟ್ರಾಟಜಿ ಇದೆ ಅಂತ ಗೊತ್ತಿದ್ರೇನು ನಾನು ಇದನ್ನ ತೊಗೊಂಡೋಗಿ 5 ಮಿನಿಟ್ಸೋ 3 ಮಿನಿಟ್ಸಲ್ಲೋ ಹಾಕಿ ಟ್ರೇಡ್ ತೆಗಿಬೇಕು. ಅವಾಗ ಒಂದು ಅರ್ಜ್ ಬರೋದು ಗೊತ್ತಾ. ಆ ಥರ ಆ ಅರ್ಜ್ ಯಾಕೆ ಬರುತ್ತೆ ಅಂದರೆ ಮುಖ್ಯವಾಗಿ ತಾಳ್ಮೆ ಇಲ್ದಿರೋದ್ರಿಂದಾನೆ. ಅದಕ್ಕೆ ವಾರನ್ ಬಫೆಟ್ ಒಂದು ಸ್ಪೆಷಲ್ ಕೋಟ್ ಇದೆ, ಅದು ನಂಗೆ ತುಂಬ ಇಷ್ಟವಾಗಿರೋ ಕೋಟ್. ಅವರು ಅವಾಗವಾಗ ಹೇಳ್ತಾರೆ, ಅದೇನು ಅಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಅ ಟೂಲ್ ಟು ಗೆಟ್ ದಿ ಮನಿ ಫ್ರಮ್ ದಿ ಇಂಪೇಷೆಂಟ್ ಆ್ಯಂಡ್ ಗಿವ್ ಇಟ್ ಟು ದಿ ಪೇಷೆಂಟ್. ತಾಳ್ಮೆ ಇಲ್ದಿರೋರ ಹತ್ರ ದುಡ್ಡನ್ನ ತಗೊಂಡು ತಾಳ್ಮೆ ಇರೋರಿಗೆ ಕೊಡೋದೇ ಈ ಸ್ಟಾಕ್ ಮಾರ್ಕೆಟ್ದು ಕೆಲಸ. ಒಂದು ಪೂರ್ತಿ ಸ್ಟಾಕ್ ಮಾರ್ಕೆಟ್ ಕೆಲಸನೇ ಇಷ್ಟು. ಅವ್ರಿಗೆ ಎಷ್ಟು ತಾಳ್ಮೆ ಇದೆ ಅಂತ ಯೋಚನೆ ಮಾಡಿ. ಇಷ್ಟು ವಯಸ್ಸಾಗೋ ಅವ್ರು ಕೋಕೋಕೋಲಾ ಸ್ಟಾಕ್ ಹಾಗೆ ಇಟ್ಕೊಂಡಿದ್ದಾರೆ, ಎಷ್ಟು ಹೈಸ್ ಅಂಡ್ ಲೋಸ್ ನೋಡಿರುತ್ತದು, ಆದ್ರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಾಫಿಟಬಲ್ ಆಗಿರೋದಕ್ಕೆ ರೀಸನ್ ಏನು ಅಂದರೆ ಪೇಷನ್ಸ್ ಇಲ್ದಿರೋರ ಹತ್ರ ಇಷ್ಟರಲ್ಲಿ ಎಷ್ಟೋ ಜನ ಕ್ಲೋಸ್ ಮಾಡಿ ಹೋಗಿರ್ತಾರೆ. ಆ ತಾಳ್ಮೆ ಇಲ್ದಿರೋರು ದುಡ್ಡೆಲ್ಲ ತಗೊಂಡು ತಾಳ್ಮೆ ಇರೋರಿಗೆ ದುಡ್ಡು ಕೊಡೋದನ್ನೇ ಸ್ಟಾಕ್ ಮಾರ್ಕೆಟ್ ಕೆಲಸ. ಆ ವಿಷಯನ ಅವ್ರು ಅರ್ಥ ಮಾಡ್ಕೊಂಡ್ರು. ಸೊ ಇಲ್ಲಿ ನಮ್ಮ ಸಮಸ್ಯೆನೇ ಏನು ಅಂದರೆ ಇಟ್ಸ್ ಲ್ಯಾಕ್ ಆಫ್ ಪೇಷನ್ಸ್. ನಾನಿವಾಗ ಮೊದಲು ಎಮೋಷನಲ್ ಪಾರ್ಟ್ ಏನು ಅಂತ ಹೇಳ್ತೀನಿ, ಅದಾದ್ಮೇಲೆ ಇದೆಲ್ಲ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು, ಇದೆಲ್ಲ ಏನ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ರೈಟ್, ಇವಾಗ ಫಸ್ಟ್ ನಾವು ಕಂಡಿಡ್ದಾಯ್ತಾ, ಇವಾಗ ನಾವು ಲಾಟ್ ಸೈಜ್ ಯಾಕೆ ಇನ್ಕ್ರೀಸ್ ಮಾಡ್ತಾ ಇದೀವಿ, 500 ರೂಪಾಯಿಗೆ ಅಂತ ಬಂದಿರ್ತೀವಿ, ಇವಾಗ 2000 ರೂಪಾಯಿ ಬಂದ್ರೇನೆ ಬೇಕು ಈ ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋದು. ಅವಾಗ ನಾವು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮಗೆ ತಾಳ್ಮೆ ಇಲ್ಲ. 500 ಆಗಿ ಒಂದು 100 ಟ್ರೇಡ್ ತೆಗೆದು ನಾನೊಂದು 50,000 ಸಂಪಾದನೆ ಮಾಡೋ ಬದಲು 5,000 10 ಟ್ರೇಡಲ್ಲೇ ಮಾಡ್ಬಿಡ್ಬೋದಲ್ಲ. ಅವಾಗ ಇದರಲ್ಲಿ ಏನ್ ಸಮಸ್ಯೆ ಅಂದ್ರೆ ಯು ವಾಂಟ್ ಫಾಸ್ಟ್ ಮನಿ ಬಟ್ ಯು ಆರ್ ನಾಟ್ ರೆಡಿ ಟು ಲೂಸ್ ಟೈಮ್. ಅದೇ ನಾನು ನಿಮ್ಗೆ ಹಳೆ ವಿಡಿಯೋ ಲೂಸ್ ಟೈಮ್ ನಾಟ್ ಮನಿ ಯಾಕೆ ಹೇಳಿದೆ ಅಂದ್ರೆ ಟೈಮ್ನ ಲೂಸ್ ಮಾಡೋದಕ್ಕೆ ನೀವು ರೆಡಿಯಾಗಿಲ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂತ ಯೋಚನೆ ಮಾಡೋದ್ರಿಂದ ಫೈನಲ್ ಆಗಿ ಏನಾಗ್ತಾ ಇದೆ, ನಮಗೆ ಲಾಸ್ ಆಗ್ತಾ ಇದೆ. ಸೊ ಲ್ಯಾಕ್ ಆಫ್ ಪೇಷನ್ಸ್ ಇಸ್ ದ ಕೀ ಫಾರ್ ದ ಫಸ್ಟ್ 2 ಮಿಸ್ಟೇಕ್ಸ್. ಇವಾಗ ನೆಕ್ಸ್ಟ್ಗೆ ಹೋಗೋಣ, ಫೋಲಮ್ಗೆ ಹೋಗೋಣ, ಅರ್ಲಿ ಕ್ಲೋಸಿಂಗ್. ಇವಾಗ ಈ ಎರಡಕ್ಕೂ ಒಂದು ಕನೆಕ್ಷನ್ ಇದೆ. ಈ ಫೋಲಮ್ ನಂಬರ್ 3 ನಂಬರ್ 4 ಇವೆರಡಕ್ಕೂ ಕನೆಕ್ಷನ್ ಏನು ಅಂದರೆ ಇದ್ರ ಹಿಂದೆ ನಡೆಯೋ ಎಮೋಷನ್ಸ್ ಏನು ಅಂದರೆ ಇಟ್ಸ್ ಕಾಲ್ಡ್ ಫಿಯರ್. ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ, ಭಯ, ಫಿಯರ್ ಆಫ್ ಲೂಸಿಂಗ್ ಮನಿ ಆ್ಯಂಡ್ ಅರ್ಲಿ ಕ್ಲೋಸಿಂಗ್. ಯಾಕೆ ನೀವು ಕ್ಲೋಸ್ ಮಾಡ್ತೀರಾ ಅಂದರೆ ಒಂದು ಭಯ ಅಷ್ಟೇ. ನಾವು ಒಂದು ಟ್ರೇಡ್ ತಗೊಂತಾ ಇದೀವಿ, ಆ ಟ್ರೇಡ್ ತಗೊಂಡ್ಮೇಲೆ ಆ ಟ್ರೇಡ್ ಒಂದು ಜಾಗದಲ್ಲಿ ಸ್ಟಾಪ್ ಲಾಸ್ ಹೊಡಿತು ಅಂದರೆ ನೆಕ್ಸ್ಟ್ ಟ್ರೇಡ್ ತಗೊಳಕ್ಕೆ ಭಯ ಆಗತ್ತೆ. ಅದೇ ತರ ಒಂದು ಟಾರ್ಗೆಟ್ ಸೆಟ್ ಮಾಡ್ತೀವಿ, ಆ ಟಾರ್ಗೆಟ್ ಹೋಗಿ ಹಿಟ್ ಆಗತ್ತೆ ಅಂತ ಗೊತ್ತಿರೋಕ್ ಮುಂಚೆನೆ ಹೋಗಿ ಕ್ಲೋಸ್ ಮಾಡ್ತೀವಲ್ಲ, ಇದಕ್ಕೆಲ್ಲ ಹೆಸರೇನು? ಭಯ ತಾನೇ ಕಾರಣ. ಅವಾಗ ಈ ಎರಡಕ್ಕೂ ಹಿಂದೆ ಇರೋ ಮುಖ್ಯವಾದ ಒಂದು ದೊಡ್ಡ ಎಮೋಷನ್ ನಮ್ಮ ಒಳಗ್ ಬರೋ ಕಾನ್ಫಿಡೆನ್ಸ್ ಅಂತ ಕೇಳಿದ್ರೆ ಈ ತರ ಅನ್ಕೊಳ್ಳಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಅದೇ ಆಲ್ರೆಡಿ ಹೇಳಿದ್ನಲ್ಲ, ಒಂದು ಸೈಡ್ ವೈಸ್ ಮಾರ್ಕೆಟ್ ಇದೆ, 100 ರೂಪಾಯಲ್ಲಿ ಬೈ ಮಾಡ್ಬೇಕಾಗಿರೋ ಒಂದು ಇದನ್ನ 105, 107 ಬೈ ಮಾಡ್ತೀರ ಅಂದ್ರೆ ಏನ್ ಅರ್ಥ? ಭಯಂಕರ ಓವರ್ ಕಾನ್ಫಿಡೆನ್ಸ್. ಖಂಡಿತ ಮೇಲ್ ಹೋಗತ್ತಲ್ವಾ, ಅದನ್ನ ಯಾಕೆ ನಾವು ಬಿಡ್ಬೇಕು? ಅದಕ್ಕೋಸ್ಕರ ತಾನೇ ನೀವು ಒಳಗೆ ಹೋಗ್ತೀರಾ. ಈ ಸ್ಟ್ರಾಟಜಿ ಬ್ರೇಕ್ ಆದ್ರೂ ನೀವೇನ್ ಮಾಡ್ತೀರಾ, ಮುಂಚೆನೆ ಒಳಗೆ ಹೋಗೋ ರೀಸನ್ ಏನು ಅಂದ್ರೆ ಯು ಹ್ಯಾವ್ ಓವರ್ ಕಾನ್ಫಿಡೆನ್ಸ್. ಆ ಓವರ್ ಕಾನ್ಫಿಡೆನ್ಸ್ ಇಂದ ನೀವೇನ್ ಮಾಡ್ತೀರಾ, ತಕ್ಷಣ ಇನ್ಸ್ಟೆಂಟ್ ಆಗಿ ಟ್ರೇಡ್ ಮಾಡಕ್ ಹೋಗ್ತಾ ಇದೆ. ಸೊ ದಿಸ್ ಇಸ್ ವೆರಿ ಡೇಂಜರಸ್. ಅದೇ ತರ ಸ್ಟಾಪ್ ಲಾಸ್ ಜಂಪಿಂಗ್ ಯೋಚನೆ ಮಾಡಿ ನೋಡಿ. ಸ್ಟಾಪ್ ಲಾಸ್ ಜಂಪಿಂಗ್ ಅಲ್ಲೇ ನಿಮಗೆ ಫಿಯರ್ ಇರಬೇಕು. ಮಾರ್ಕೆಟ್ ಅಲ್ಲಿ ಬಂದು ನನ್ನ ದುಡ್ಡು ಹೋಗತ್ತೆ ಅಂತ ಗೊತ್ತಿದೆ ಅಂದ್ರೆ ನಾವೇನ್ ಮಾಡ್ತೀವಿ, ಭಯ ಪಡ್ತೀವಿ. ಕರೆಕ್ಟಾ? ಇವಾಗ ಒಂದ್ ಜಾಗಕ್ಕೆ ಹೋಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇದರಿಂದ ದುಡ್ಡು ಬರುತ್ತೆ. ಇವಾಗ ಈ ತರ ಇಟ್ಕೊಳ್ಳಿ, ನಿಮ್ಗೊಂದು ಜಾಗದಲ್ಲಿ ಒಂದು ಲ್ಯಾಂಡ್ ತಗೊಂತೀರಾ, ಲ್ಯಾಂಡ್ ತಗೊಂಡ್ರೆ ಇದು ಪ್ರೈಸ್ ಜಾಸ್ತಿ ಆಗುತ್ತೆ, 1000 ರೂಪೀಸ್ ಬಂದು 2000 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಅಂತ ಗೊತ್ತಿದೆ ಅಂದ್ರೆ 1200, 300 ಮಾರ್ಬಿಟ್ಟು ಬರ್ತೀರಾ? ಇಲ್ಲ ತಾನೆ. ಅವಾಗ ಏನ್ ಮಾಡ್ತೀರಾ, 2000 ಹೋಗೋವರೆಗೂ ವೆಯ್ಟ್ ಮಾಡ್ತೀವಿ, ಯಾಕಂದ್ರೆ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ವೆಯ್ಟ್ ಮಾಡ್ತೀವಿ. ಹೋದ್ಮೇಲೆ ಕ್ಲೋಸ್ ಮಾಡಿ ಬರ್ತೀವಿ. ಇಲ್ಲ, ಮಾರ್ಕೆಟ್ ಇವಾಗ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗಿದೆ, ಇವಾಗ ಏನೋ ಒಂದು ರೀಸನ್ ಇಂದ ಆ ಏರಿಯಾ ಕಮ್ಮಿ ಆಗಿದೆ, 1000 ರೂಪೀಸ್ ತೊಗೊಂಡಿದ್ದು ಇವಾಗ ಬರೀ 900 ರೂಪಾಯಿ ಹೋಗ್ತಾ ಇದೆ ಅಂತ ಮಾರ್ಬಿಟ್ಟು ಬರ್ತೀರಾ. ಹೇಗೋ ಮುಂದೆ ಏನಾಗುತ್ತೆ, 2000 ಹೋಗುತ್ತೆ ಅಂತ ತಾನೇ ವೆಯ್ಟ್ ಮಾಡ್ತಾ ಇದ್ದೀರಾ. ಅವಾಗ ಕೆಳಗ್ ಬರೋವಾಗ ಏನ್ ಮಾಡ್ಬೇಕು, ಫಿಯರ್ ಇರಬೇಕು. ಮೇಲ್ ಹೋಗುವಾಗ ಧೈರ್ಯವಾಗಿ ವೆಯ್ಟ್ ಮಾಡಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆದ್ರೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ನಮಗೆ ಮೇಲ್ ಏರ್ತಾ ಇದೆ, ಪ್ರಾಫಿಟ್ ಬರಬೇಕು. ಆ ಜಾಗದಲ್ಲಿ ಕಾನ್ಫಿಡೆಂಟ್ ಆಗಿ ವೆಯ್ಟ್ ಮಾಡೋದ್ ಬಿಟ್ಟು ನಾವು ಹೋಗಿ ಕ್ಲೋಸ್ ಮಾಡ್ತೀವಿ. ಅವಾಗ ಇಲ್ಲಿ ಎಮೋಷನ್ ಮಿಕ್ಸ್ ಆಗಿದೆ.
ಫಿಯರ್ ಇರೋ ಜಾಗದಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ, ಓವರ್ ಕಾನ್ಫಿಡೆನ್ಸ್ ಇರೋ ಜಾಗದಲ್ಲಿ ಕಾನ್ಫಿಡೆನ್ಸ್ ಇರೋ ಜಾಗದಲ್ಲಿ ಫಿಯರ್ ಇದೆ. ಸೊ ಅದರಿಂದಾನೇ ಇವಾಗ ಸ್ಟಾಪ್ ಲಾಸ್ ಕೆಳಗೆ ಬರ್ತಾ ಇದೆ ಅಂದಾಗ ನೀವೇನ್ ಮಾಡಬೇಕು, ಅದು ಒಂದು 95 ಅಂದ್ರೆ ಓಕೆ, ₹5 ಲಾಸ್ ಆಯ್ತು, ನೆಕ್ಸ್ಟ್ ಟ್ರೇಡ್ಗೆ ಹೋಗೋಣ ಅಂತ ಹೇಳ್ಬೇಕು. ಅದು ಬಿಟ್ಟು ಇಲ್ಲ ಕೆಳಗೆ ಬಂದ್ರೇನು ಹೇಗೋ ಇದು ಮೇಲ್ ಹೋಗುತ್ತೆ ಅಂತ ನಂಗೆ ಭಯಂಕರ ಕಾನ್ಫಿಡೆನ್ಸ್ ಇದೆ, ಅದಕ್ಕೋಸ್ಕರ ನಾನು ಸ್ಟಾಪ್ ಲಾಸ್ ಏನ್ ಮಾಡ್ತಾ ಇದ್ದೀನಿ, ಕೆಳಗೆ ಬರ್ತಾ ಬರ್ತಾ ತಳ್ಕೊಂಡೇ ಬರ್ತೀನಿ. ಸೊ ಐ ಹ್ಯಾವ್, ಅದು ಹೆಸರು ಕಾನ್ಫಿಡೆನ್ಸ್ ಅಲ್ಲ, ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ವರ್ಕ್ ಆಗ್ತಾ ಇರೋದು. ಅದಕ್ಕೋಸ್ಕರನೇ ವಿ ಯೂಸ್ ಸ್ಟಾಪ್ ಲಾಸ್ ಜಂಪಿಂಗ್. ಅರ್ಥ ಆಗ್ತಿದ್ಯಾ? ಮುಖ್ಯವಾಗಿ ರಿವೆಂಜ್ ಟ್ರೇಡಿಂಗ್. ಈ ರಿವೆಂಜ್ ಟ್ರೇಡಿಂಗ್ ಯಾಕೆ ಮಾಡ್ತೀವಿ ಅಂತ ಅರ್ಥ ಆಯ್ತಾ? ಸೆಟಪ್ ಕರೆಕ್ಟಾಗಿ ಅನಲೈಸ್ ಮಾಡಿದ್ದೀರಾ, ಕರೆಕ್ಟ್ ಆಗಿರೋ ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಹಾಕಿದ್ದೀರಾ, ಆದ್ರೆ ನೀವೇ ಮಧ್ಯದಲ್ಲಿ ಹೋಗಿ ಏನ್ ಮಾಡಿದ್ರಿ, ಒಂದು ಕ್ಯಾಂಡಲ್ ಸ್ಟಿಕ್ಸ್ ನ ನೋಡಿದೆ, ಇಲ್ಲ ಈ ಜಾಗದಲ್ಲಿ ಒಂದು ಪ್ಯಾಟರ್ನ್ ನೋಡಿದೆ, ಮಧ್ಯದಲ್ಲಿ ನಂದು ಪ್ರಾಪರ್ ಸೆಟಪ್ ಮಾಡಿ ಇಟ್ಕೊಂಡಿದ್ದೆ, ಆದ್ರೇನು ಈ ಸೆಟಪ್ ಮಧ್ಯ ಇದೊಂದು ಬಂದಿದ್ರಿಂದ ನಾನೇನ್ ಮಾಡಿದೆ, ನನ್ನ ಸ್ಟ್ರಾಟಜಿನ ನಾನು ಬಿಟ್ಟು ನಾನೇನ್ ಮಾಡಿದೆ, ತಕ್ಷಣ ಚೇಂಜ್ ಮಾಡಿ ಇಲ್ಲೊಂದು ಕ್ಯಾಂಡಲ್ ಬಂತು, ಇಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ಇಲ್ಲ ಪ್ಯಾಟರ್ನ್ಸ್ ಆಗಿರ್ಬೋದು, ಇಲ್ಲಿ ಏನೋ ಒಂದು ಬಂತು ಅಂತ ಇಟ್ಕೊಳ್ಳಿ, ಇದನ್ನ ನೋಡಿದೆ, ಅದಕ್ಕೆ ನಾನು ಕ್ಲೋಸ್ ಮಾಡ್ಬಿಟ್ಟೆ. ಅವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಈ ಸ್ಟ್ರಾಟಜಿನ ಬ್ರೇಕ್ ಮಾಡಿ ಯು ವೆಂಟ್ ಫಾರ್ ಅ ಟ್ರೇಡ್, ಆ ಟ್ರೇಡ್ ಲಾಸ್ ಆಗಿದ ತಕ್ಷಣ ಅಯ್ಯಯ್ಯೋ ಅದಾದ್ಮೇಲೆ ಆ ಟಾರ್ಗೆಟ್ ಮೇಲೆ ಹೋಗುವಾಗ ಏನಾಗುತ್ತೆ ಅಂದ್ರೆ, ಅಯ್ಯಯ್ಯೋ ನಾನು ಕರೆಕ್ಟ್ ಆಗಿರೋ ಸ್ಟ್ರಾಟಜಿನೇ ಯೂಸ್ ಮಾಡ್ತಾ ಇದ್ದೆ, ನನ್ನ ಸ್ಟ್ರಾಟಜಿ ಪ್ರಕಾರ ನಾನು ಕೂತ್ಕೊಂಡಿದ್ರೇನೆ ಏನಾಗ್ತಿತ್ತು, ಇಷ್ಟರಲ್ಲಿ ನಾನು ಪ್ರಾಫಿಟ್ ಮಾಡ್ಕೋಬೋದಿತ್ತಲ್ಲ, ಸುಮ್ಮನೆ ನಾನು ಒಳಗೆ ಹೋಗಿ ಮಾಡಿದಕ್ಕೆ ನಂಗೆ ಲಾಸ್ ಆಯ್ತು. ಅವಾಗ ಈ ಲಾಸ್ನ ಹೇಗೆ ಮಾಡಿ ತೋರಿಸ್ತೀನಿ ಅಂತ ಇಲ್ಲೊಂದು ಓವರ್ ಕಾನ್ಫಿಡೆನ್ಸ್ ಅನ್ನೋ ಒಂದು ಎಮೋಷನ್ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಟ್ರೇಡ್ ಪ್ರಾಫಿಟ್ ಅಲ್ಲಿ ತಾನೇ ಮುಗಿಬೇಕಾಗಿತ್ತು, ನೀವು ಲಾಸ್ ಮಾಡ್ಕೊಂಡ್ರೆ ಪ್ರಾಫಿಟ್ ಅಲ್ಲೇ ಮುಗಿತು ಅಂದಾಗ ನಿಮ್ಗೊಂದು ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಅದು ಬಂದು ಏನ್ ಮಾಡುತ್ತೆ, ಇದಕ್ಕೂ ತಿರುಗಿಸ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಟ್ರೇಡ್ ಬಿಡಬಾರ್ದು, ಮಾರ್ಕೆಟ್ ಬ್ರೇಕ್ಔಟ್ ಆಯ್ತು, ಖಂಡಿತ ಮೇಲೆ ಹೋಗುತ್ತೆ, ಆದ್ರೆ ನಿಮ್ಮ ಹತ್ರ ಏನು ಸ್ಟ್ರಾಟಜಿ ಇರಲ್ಲ, ಸೊ ಮತ್ತೆ ಮೇಲೆ ಹೋಗುತ್ತೆ ಅಂತ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ರಿವೆಂಜ್ ಟ್ರೇಡಿಂಗ್ ಎರಡು ಕಂಬೈನ್ ಆಗಿ ಓವರ್ ಕಾನ್ಫಿಡೆನ್ಸ್ ಇಂದ ಒಳಗೆ ಬಂದು ನೀವು ನಿಮ್ಮನ್ನ ಟ್ರೇಡ್ ತಗೊಳ್ಳೋ ತರ ಮಾಡುತ್ತೆ, ಕೊನೆಗೆ ನಿಮಗೆ ಲಾಸ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಾ, ಈ ತಪ್ಪೆಲ್ಲ ನೀವು ಮಾಡಿದ್ದೀರಾ ಅಂದ್ರೆ ಆ ತಪ್ಪು ಮಾಡಿರೋಕ್ಕೆ ಹಿಂದೆ ಇರೋ ಎಮೋಷನ್ಸ್ ಇದೆ. ಇದೆಲ್ಲದಕ್ಕೂ ಕಾಮನ್ ಆಗಿ ಒಂದು ಯೋಚನೆ ಮಾಡಿ ನೋಡಿ, ಇದನ್ನ ಯೋಚನೆ ಮಾಡಿ ನೋಡಿ ನೀವು, ದ ಲ್ಯಾಕ್ ಆಫ್ ಪೇಷನ್ಸ್, ಫಿಯರ್, ಓವರ್ ಕಾನ್ಫಿಡೆನ್ಸ್, ಈ ಸಮಸ್ಯೆಗೆಲ್ಲ ಇದೇ ಎಮೋಷನ್ಸ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಎಮೋಷನ್ಸ್ ಅಲ್ಲೆಲ್ಲ ಒಂದು ವಿಷಯ, ಇದೆಲ್ಲದಕ್ಕೂ ಏನು ಹೇಳೋದು, ಬಾಸ್. ಇದೆಲ್ಲದಕ್ಕೂ ಬಾಸ್ ಯಾರು ಅಂತ ನೋಡಿದ್ರೆ ಈ 3 ವಿಷಯನೂ ನಿಮ್ಮ ಕೈಲಿ ಒಂದು ಮಾಡ್ಸತ್ತೆ. ಈ 3 ವಿಷಯನೂ ನಿಮಗೆ ಮಾಡಿಸೋ ವಿಷಯ ಏನು ಅಂದರೆ, ಇಟ್ ಇಸ್ ಕಾಲ್ಡ್ ಸ್ಟ್ರಾಟಜಿ ಬ್ರೇಕಿಂಗ್. ಈ 3 ವಿಷಯನೂ ಏನು ಮಾಡುತ್ತೆ, ನೀವು ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ತಾಳ್ಮೆ ಇಲ್ಲದೆ ಇರೋದು ನಿಮ್ಮನ್ನ ಇನ್ಸ್ಟೆಂಟ್ ರೇಟ್ ತಗೊಳ್ಳೋ ಥರ ನಿಮ್ಮ ಸ್ಟ್ರಾಟಜಿಗೆ ವೆಯ್ಟ್ ಮಾಡಕ್ಕೆ ಬಿಡಲ್ಲ, ಟೈಮ್ ಫ್ರೇಮ್ ಸ್ಕಿಪ್ ಮಾಡಿಸತ್ತೆ. ಯಾಕೆಂದ್ರೆ ನನ್ನ ಟ್ರೇಡ್ ಸೆಟಪ್ ಇನ್ನೂ ಬಂದಿಲ್ಲ, ಇವಾಗ ನನ್ನ ಸ್ಟ್ರಾಟಜಿ ನಾನು ಬಿಲ್ಡ್ ಮಾಡಿರೋ ಸ್ಟ್ರಾಟಜಿಗೆ ಇನ್ನೂ ಟೈಮ್ ಆಗುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಏನು ಮಾಡುತ್ತೆ, ನಿಮ್ಮ ತಾಳ್ಮೆ ಇಲ್ದಿರೋದ್ರಿಂದ ನಿಮ್ಮ ಸ್ಟ್ರಾಟಜಿನ ಬ್ರೇಕ್ ಮಾಡೋ ಥರ ಮಾಡುತ್ತೆ. ನೆಕ್ಸ್ಟ್ ಲಾಟ್ ಸೈಜ್, ನಿಮ್ಮ ಸ್ಟ್ರಾಟಜಿ ಪ್ರಕಾರ ಇಷ್ಟೇ ಸ್ಟಾಪ್ ಇಷ್ಟೇ ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿ ಇಟ್ಟಿರ್ತೀರಾ, ಆದರೆ ಆ ಅರ್ಜ್, ಆ ತಾಳ್ಮೆ ಇಲ್ದಿರೋದು ₹50,000 ಇಮಿಡಿಯೇಟ್ ಆಗಿ ತೆಗಿಬೇಕು ಅಂತ ನಿಮ್ಮ ಸ್ಟ್ರಾಟಜಿನ ಬ್ರೇಕ್ ಮಾಡ್ತೀರಾ. ಬ್ರೇಕ್ ಮಾಡಿ ಈ ಲ್ಯಾಕ್ ಆಫ್ ಪೇಷನ್ಸ್ ಫೈನಲ್ ಆಗಿ ಎಲ್ಲಿ ಕರ್ಕೊಂಡು ಬಿಡುತ್ತೆ ಅಂದ್ರೆ, ಕಾಣಿಸ್ತಾ ಇದೆಯಾ, ಇಟ್ ಮೇಕ್ಸ್ ಯು ಟು ಬ್ರೇಕ್ ಯೋರ್ ಸ್ಟ್ರಾಟಜಿ. ನೆಕ್ಸ್ಟ್ ಭಯ ಏನ್ ಮಾಡ್ಸತ್ತೆ, ಒಂದು ಟ್ರೇಡ್ ನೀವು ಸ್ಟ್ರಾಟಜಿ ಮಾಡಿ ಇಟ್ಟಿರ್ತೀರಾ, ಹಿಂದಿನ ಟ್ರೇಡ್ ಲಾಸ್ ಆಗಿರೋದ್ರಿಂದ ನೆಕ್ಸ್ಟ್ ಟ್ರೇಡ್ ನೀವು ಬಂದು ತೆಗ್ದಿರ್ಬೇಕಾಗಿತ್ತು. ನಿಮ್ಮ ಸ್ಟ್ರಾಟಜಿ ಪ್ರಕಾರ ಮಾರ್ಕೆಟ್ ಪರ್ಫೆಕ್ಟ್ ಆಗಿ ಬಂದು ಕೂತಿರುತ್ತೆ, ಈ ಜಾಗದಲ್ಲಿ ಟ್ರೇಡ್ ತಗೊಂಡ್ರೆ ಪ್ರಾಫಿಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಬೈದಿಂದ ನೀವು ಟ್ರೇಡ್ ತೆಗ್ದಿರಲ್ಲ. ಆ ಫಿಯರ್ ನಿಮಗೆ ಏನ್ ಮಾಡಿಸ್ತಾ ಇದೆ, ಅಗೇನ್ ಇಟ್ ಇಸ್ ಎಲ್ಲಿ ಹೋಗಿ ಮುಗಿಯುತ್ತೆ, ಸ್ಟ್ರಾಟಜಿ ಬ್ರೇಕಿಂಗ್ ಅಲ್ಲಿ ಹೋಗಿ ಮುಗಿಯುತ್ತೆ. ಕಾಣಿಸ್ತಿದ್ಯಾ? ಇವಾಗ ಫಿಯರ್ ನಿಮ್ಮನ್ನು ಕರ್ಕೊಂಡೋಗಿ ಎಲ್ಲಿ ಬಿಡ್ತಿದೆ, ಬ್ಯಾಕ್ ಟು ಸ್ಟ್ರಾಟಜಿ ಬ್ರೇಕಿಂಗ್. ಕಾಣಿಸ್ತಾ ಇದೆಯಾ? ಇಲ್ಲ ಒಂದು ಓವರ್ ಕಾನ್ಫಿಡೆನ್ಸ್ ಬರೋಣ. ಇವಾಗ ಏನ್ ಮಾಡ್ತೀರಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಯಾಕಂದ್ರೆ ಟ್ರೇಡ್ ನನಗೆ ಗೊತ್ತು, ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ, ₹100 ನಾನು ಬೈ ಮಾಡಬೇಕು, ನನ್ನ ಸ್ಟ್ರಾಟಜಿ ಪ್ರಕಾರ ಸೈಡ್ ವೇಸ್ ಬಾಟಮ್ ಅಲ್ಲಿ ಬೈ ಮಾಡಬೇಕು, ಸೈಡ್ ವೇಸ್ ಟಾಪ್ ಅಲ್ಲಿ ಕ್ಲೋಸ್ ಮಾಡಬೇಕು, 95 ಸ್ಟಾಪ್ ಲಾಸ್ ಹಾಕ್ಬೇಕು, ಇದೇ ನನ್ನ ಸ್ಟ್ರಾಟಜಿ. ಅವಾಗ ಆ ಸ್ಟ್ರಾಟಜಿನ ಈ ಫೋಮೋ ಬಂದು ಏನ್ ಮಾಡ್ಸತ್ತೆ, ಎಲ್ಲಿ ನೀವು ಬಿಟ್ಬಿಡ್ತೀರಾ ಅಂತ ಒಂದು ಎಮೋಷನ್, ಒಂದು ಓವರ್ ಕಾನ್ಫಿಡೆನ್ಸ್ ಎಮೋಷನ್ಸ್ ಒಳಗೆ ಪ್ಲೇ ಮಾಡಿ ನಿಮ್ಮ ಕೈಲಿ ಏನ್ ಮಾಡ್ಸತ್ತೆ, ಅದು ಎಲ್ಲಿ ಹೋಗಿ ನಿಮ್ಮನ್ನು ಸೇರ್ಸತ್ತೆ, ಸ್ಟ್ರಾಟಜಿನ ಬ್ರೇಕ್ ಮಾಡ್ಸತ್ತೆ. ಸ್ಟಾಪ್ ಲಾಸ್ ಜಂಪಿಂಗ್. ಇವಾಗ ಸ್ಟ್ರಾಟಜಿ ಪ್ರಕಾರ ₹5 ಸ್ಟಾಪ್ ಅಂದ್ರೆ ₹500 ಸ್ಟಾಪ್ ಅಂದ್ರೆ ₹500 ಸ್ಟಾಪ್, ₹5,000 ಸ್ಟಾಪ್ ಅಂದ್ರೆ ಸ್ಟಾಪ್ ಹಾಕಿ ಆಚೆ ಬರ್ಬೇಕಾದ್ರೆ ಮತ್ತೆ ನೀವೇನ್ ಮಾಡ್ತೀರಾ, ಸ್ಟ್ರಾಟಜಿನ ಬ್ರೇಕ್ ಮಾಡಿ ಮತ್ತೆ ಎಲ್ಲೋಗಿ ಸೇರತ್ತೆ, ಸ್ಟ್ರಾಟಜಿ ಬ್ರೇಕಿಂಗ್. ಮತ್ತೆ ರಿವೆಂಜ್ ಟ್ರೇಡಿಂಗ್. ಈ ಟ್ರೇಡ್ ತಗೊಂಡ್ಬಿಟ್ಟೆ, ಆ ಟ್ರೇಡ್ನ ಮಧ್ಯದಲ್ಲಿ ಹೋಗಿ ನಾನೇ ಬೇರೆ ಟ್ರೇಡ್ ತಗೊಂಡು ಲಾಸ್ ಮಾಡ್ಕೊಂಡು ಆಚೆ ಬಂದ್ಬಿಟ್ಟೆ. ಒಂದು ಕ್ಯಾಂಡಲ್ ಸ್ಟಿಕ್ಸ್ ನ ನೋಡಿದೆ, ಒಂದು ಪ್ಯಾಟರ್ನ್ ನೋಡಿದೆ, ಇಲ್ಲ ಏನೋ ಒಂದು ಡಿಫ್ರೆಂಟ್ ಫಾರ್ಮೇಶನ್ ನೋಡಿದೆ, ಇಲ್ಲ ಒಳಗಿಂದ ನನಗೆ ಏನೋ ಒಂದು ಹೇಳ್ತು, ಅದರಿಂದ ನಾನು ಟ್ರೇಡ್ನ ಕ್ಲೋಸ್ ಮಾಡಿಬಿಟ್ಟೆ. ಇಲ್ಲ ಇವಾಗ ಆ ಟ್ರೇಡ್ ಬಂದು ಕರೆಕ್ಟಾಗಿ ಇಟ್ಟಿದ್ರೆ ಪ್ರಾಫಿಟ್ ಆಗ್ತಿತ್ತು,
ಇದೆಲ್ಲಾನು ಅದು ಮುಗಿಸಿದ ಮೇಲೆ ಕಳ್ಕೊಂಡಿದ್ದೆಲ್ಲ ಪಡೆಯೋದಕ್ಕೆ ನಾನು ರಿವೆಂಜ್ ಟ್ರೇಡಿಂಗ್ ಹೋಗ್ತೀನಿ. ಇದು ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗಿ ಸೇರಿಸುತ್ತೆ ಫೈನಲಿ ಇದೆಲ್ಲ ನಿಮ್ಮನ್ನ ಸೇರಿಸಿ ಈ ಎಮೋಷನ್ಸ್ ಎಲ್ಲಾನು ನಿಮ್ಮನ್ನ ಒಂದೇ ಮಾಡಿಸೋದು. ಅದೇನು ಅಂದ್ರೆ ದಟ್ ವಿಲ್ ಮೇಕ್ ಯು ಟು ಬ್ರೇಕ್ ಯುವರ್ ಸ್ಟ್ರಾಟಜಿ. ಕಾಣಿಸ್ತಾ ಇದೆಯಾ? ದಿಸ್ ಇಸ್ ಸ್ಟ್ರಾಟಜಿ ಬ್ರೇಕಿಂಗ್. ಅವಾಗ ಟ್ರೇಡಿಂಗ್ ಅಲ್ಲಿ ಈ ಮಿಸ್ಟೇಕ್ ಮಾಡೋದಕ್ಕೆ ಹಿಂದೆ ಎಮೋಷನ್ ಇದೆ. ಆ ಎಮೋಷನ್ ಒಂದೇ ಕೆಲಸ ಏನು ಅಂದ್ರೆ ನಿಮ್ ಸ್ಟ್ರಾಟಜಿನ ಬ್ರೇಕ್ ಮಾಡೋದು ಮಾತ್ರನೇ ಎಮೋಷನ್. ಅರ್ಥ ಆಯ್ತಾ? ಇವಾಗ ಇದಕ್ಕೆ ಆ ಮಂತ್ರನ ಹೇಳಿದೆ ನಿಮ್ಗೆ. ನಮ್ಮ ಮಂತ್ರ ಏನು ಅಂದ್ರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಮಂತ್ರ ನೋ ಸ್ಟ್ರಾಟಜಿ ಬ್ರೇಕಿಂಗ್. ದಯವಿಟ್ಟು ಏನ್ ಮಾಡಬೇಡಿ, ಸ್ಟ್ರಾಟಜಿನ ಇನ್ಮೇಲೆ ಬ್ರೇಕ್ ಮಾಡಬೇಡಿ. ಇದುವರೆಗೂ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕೆಳಗೆ ಕಮೆಂಟ್ ಮಾಡಿ #ನೋ ಸ್ಟ್ರಾಟಜಿ ಬ್ರೇಕಿಂಗ್. ಅವಾಗ ನನಗೆ ಅರ್ಥ ಆಗತ್ತೆ ನಿಮಗೆ ನಾನು ಹೇಳಿದ್ದು ಅರ್ಥ ಆಯ್ತು ಅಂತ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡಿದ್ವಿ, ಫಸ್ಟ್ ಮಿಸ್ಟೇಕ್ಸ್ ಏನು ಅಂತ ಐಡೆಂಟಿಫೈ ಮಾಡಿದ್ವಿ. ಆ ಮಿಸ್ಟೇಕ್ ಹಿಂದೆ ಇರೋ ಎಮೋಷನ್ ಏನು ಅಂತ ಐಡೆಂಟಿಫೈ ಮಾಡ್ಬಿಟ್ವಿ. ಆ ಎಮೋಷನ್ ಎಲ್ಲ ಒಂದೇ ಮಾಡಿಸೋದು. ಅರ್ಥ ಆಯ್ತಾ? ಈ ಎಮೋಷನ್ ಎಲ್ಲಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡೋಗಿ ಸೇರ್ಸತ್ತೆ ಅಂದ್ರೆ ಅದ್ರ ಬಾಸ್ ಯಾರು? ಸ್ಟ್ರಾಟಜಿ ಬ್ರೇಕಿಂಗ್ ಬಾಸ್. ಒಂದು ಟ್ರೇಡರ್ ಲಾಸ್ ಮಾಡ್ಕೊಂತ ಇದ್ದಾನೆ ಅಂದ್ರೆ ಅವ್ನ ಹಿಂದೆ ಒಂದೇ ಒಂದು ರೀಸನ್ ಇರುತ್ತೆ. ಆ ಎಮೋಷನ್ ನಾವ್ ಏನ್ ಬೇಕಾದ್ರೆ ಹೇಳ್ಬೋದು, ಅದಕ್ಕೆ ಹಿಂದೆ ಇರೋ ಒಂದೇ ಒಂದು ಮುಖ್ಯವಾದ ರೀಸನ್, ದಟ್ ಇಸ್ ಸ್ಟ್ರಾಟಜಿ ಬ್ರೇಕಿಂಗ್. ಯಾವಾಗ ನೀವು ನಿಮ್ ಸ್ಟ್ರಾಟಜಿ ನೀವೇನ್ ಬೇಕಾ ಸ್ಟ್ರಾಟಜಿಯಾಗಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಟೆಕ್ನಿಕಲ್ ಇಲ್ಲ ಏನೂ ಇಲ್ಲ, ಬರೀ ಒಂದೇ ಒಂದು ಸ್ಟ್ರಾಟಜಿ ಇದೆ. ಏನು ಅಂದ್ರೆ ನಾನು ಟ್ರೇಡ್ ತಗೊಂಡ್ರೆ ₹500 ಸ್ಟಾಪ್, ₹500 ಪ್ರಾಫಿಟ್, ಇದೇ ಮಾಡೋದು, ನಾನು ಬೇರೆ ಏನು ಮಾಡಲ್ಲ ಅಂತ ಅದು ಮಾತ್ರ ಮಾಡಿ. ಆದ್ರೆ ಅಲ್ಲೂ ಏನ್ ಮಾಡ್ತೀರಾ, ₹500 ₹1000 ಸ್ಟಾಪ್ ಮಾಡ್ತೀರಾ, ₹500 ₹200 ಪ್ರಾಫಿಟ್ ಮಾಡ್ಕೊಂಡು ಆಚೆ ಬರ್ತೀರಾ, ಉಲ್ಟಾ ಮಾಡ್ತೀರಾ. ಆದ್ರೆ ನಿಮ್ ಎಮೋಷನ್ ಇದೆಲ್ಲ ನಿಮ್ಗೆ ಮಾಡ್ಸೋದು ಏನು, ಹೇಗಾದ್ರೂ ನಿಮ್ ಸ್ಟ್ರಾಟಜಿನ ಏನ್ ಮಾಡ್ಸತ್ತೆ, ಬ್ರೇಕ್ ಮಾಡ್ಸತ್ತೆ. ಇದೇ ರಿಟೇಲ್ ಟ್ರೇಡರ್ದು ಮೇನ್ ಪ್ರಾಬ್ಲಮ್. ಇವಾಗ ನಿಮ್ಗೆ ಅರ್ಥ ಆಯ್ತಾ? ಸ್ಟ್ರಾಟಜಿ ಬ್ರೇಕಿಂಗ್, ಕಂಪ್ಲೀಟ್ ಎಮೋಷನ್ಸ್ ಬಾಸ್, ಇಟ್ ಇಸ್ ಸ್ಟ್ರಾಟಜಿ ಬ್ರೇಕಿಂಗ್. ನೆಕ್ಸ್ಟ್ ಟೈಮ್ ದಯವಿಟ್ಟು ಏನ್ ಮಾಡಬೇಡಿ, ಸ್ಟ್ರಾಟಜಿನ ಬ್ರೇಕ್ ಮಾಡಬೇಡಿ. ಇವಾಗ ನಾ ಈಸಿಯಾಗಿ ಹೇಳ್ಬಿಡ್ಬೋದು ಸ್ಟ್ರಾಟಜಿ ಬ್ರೇಕ್ ಮಾಡಬೇಡಿ ಅಂತ, ಆದ್ರೆ ಅದು ಬ್ರೇಕ್ ಮಾಡದೆ ಇರೋದಕ್ಕೆ ಸರ್ಟನ್ ಥಿಂಗ್ಸ್ ಬೇಕು. ಅವಾಗ ಈ ಎಮೋಷನ್ಸ್ ಎಲ್ಲ ನಾ ಕಂಟ್ರೋಲ್ ಮಾಡ್ಬೇಕು. ಸರ್ ಹೇಗೆ ಇದನ್ನ ಮಾಡಬೇಕು ಅಂತ ಕೇಳಿದಾಗ ಸೊಲ್ಯೂಷನ್ಸ್ಗೆ ಬರೋಣ, ನೋಡೋಣ. ಸೊ ಇವಾಗ ಸೊಲ್ಯೂಷನ್ ಏನು ಅಂತ ನೋಡೋಣ. ಇವಾಗ ನಮಗೆ ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಯ್ತು, ಅದ್ರ ಹಿಂದೆ ಇರೋ ಎಮೋಷನ್ಸ್ ಏನು ಅಂತ ಗೊತ್ತಾಯ್ತು, ಆ ಎಮೋಷನ್ಸ್ ಒಂದು ಇಂಟೆನ್ಷನ್ಸ್, ಅದರ ಉದ್ದೇಶ ಏನು ಅನ್ನೋದನ್ನ ನಾವು ಕಂಡಿಡ್ದಾಯ್ತು. ಬಟ್ ಈ ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡಬಹುದು, ಅದಕ್ಕೆ ಏನ್ ಮಾಡಿದ್ರೆ ಕಂಟ್ರೋಲ್ ಮಾಡಕ್ಕಾಗತ್ತೆ? ಅವಾಗ ಫಸ್ಟ್ ಲ್ಯಾಕ್ ಆಫ್ ಪೇಷನ್ಸ್. ಈ ಲ್ಯಾಕ್ ಆಫ್ ಪೇಷನ್ಸ್ ಇದೆ ಅಂದ್ರೆ, ಈ ಲ್ಯಾಕ್ ಆಫ್ ಪೇಷನ್ಸ್ ಯಾಕೆ ಇದೆ ಅಂತ ನಾವು ಅನಲೈಸ್ ಮಾಡಿದ್ರೆ ಅದ್ರ ಹಿಂದೆ ಇರೋ ಒಂದ್ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಇದಕ್ಕೆ ಸೊಲ್ಯೂಷನ್ ನಮ್ಮ ಹತ್ರ ಏನಿಲ್ಲ, ನಾಲೆಡ್ಜ್ ಇಲ್ಲ. ತಾಳ್ಮೆ ಇಲ್ಲದೆ ಇರೋದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಪ್ರಾಪರ್ ಎವಿಡೆನ್ಸ್ ಬೇಕು. ಅರ್ಥ ಆಯ್ತಾ? ಅವಸರ ಯಾಕೆ ಬರುತ್ತೆ ಅಂದ್ರೆ, ಒಂದು ವಿಷಯದ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಅವಸರ ಪಡ್ತೀವಿ. ಇದೇ ಹ್ಯೂಮನ್ ನೇಚರ್. ಇವಾಗ ನಾ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಚೆನ್ನೈಯಿಂದ ಕೊಯಂಬತ್ತೂರ್ಗೆ ಹೋಗ್ಬೇಕು ಅನ್ಕೊಳ್ಳಿ. ಈ ಕೊಯಂಬತ್ತೂರ್ಗೆ ಹೋಗೋಕೆ ನನಗೆ ಹತ್ತತ್ರ 9 ಅವರ್ ಇಲ್ಲ 10 ಅವರ್ ಆಗತ್ತೆ ಅಂತ ನನಗೆ ಗೊತ್ತು. ಆವಾಗ ನಾನು ಡ್ರೈವ್ ಮಾಡ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೆ, ನಾನೇನ್ ಮಾಡ್ತೀನಿ, ನಾನು ಪಾಡಿಗೆ ಹೋಗ್ತಾ ಇರ್ತೀನಿ, ನನಗೇನೋ ಒಂದು ಕನ್ಫ್ಯೂಷನ್ ಇರಲ್ಲ. ಐ ಹ್ಯಾವ್ ಅ ಫ್ಯಾಕ್ಟ್ ಮಿನಿಮಮ್ 9 to 10 ಅವರ್ಸ್ ಆಗತ್ತೆ ಅಂತ. ಇವಾಗ ನನ್ನ ಜೊತೆ ಒಂದು ಮಗು ಬರ್ತಾ ಇದೆ ಅನ್ಕೊಳ್ಳಿ, ಒಂದು 5 ವಯಸ್ಸು 10 ವಯಸ್ಸು ಮಗು. ಆ ಮಗು ಗೊತ್ತಿಲ್ಲ ಮಿನಿಮಮ್ 10 ಅವರ್ ಆಗತ್ತೆ ಅಂತ. ಅವಾಗ ಮಗು ಏನ್ ಮಾಡತ್ತೆ ಅಂದ್ರೆ, ಅಪ್ಪ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರತ್ತೆ. ಯಾಕೆ ಮಗು ಕೇಳತ್ತೆ ಅಂದ್ರೆ, ಅದಕ್ಕೆ 10 ಅವರ್ ಆಗತ್ತೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ, ಅದಕ್ಕಿರೋ ನಾಲೆಜ್ ಇಲ್ಲ. ಆ ನಾಲೆಜ್ ಇಲ್ದಿರೋದ್ರಿಂದ ಯಾವಾಗ ಬರುತ್ತೆ ಅಂತ ಅರ್ಜೆಂಟ್ ಮಾಡ್ತಾನೆ ಇರತ್ತೆ. ಕರೆಕ್ಟಾ? ಇದೇ ಅಪ್ಪಾಗ್ ಬಂದು ಅರ್ಜೆನ್ಸಿನೇ ಇರಲ್ಲ, ಅವರು ಪೇಷನ್ಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಮಿನಿಮಮ್ 10 ಅವರ್ ಆಗತ್ತೆ, ಆದ್ರೇನೆ ನಾನು ಹೋಗಿ ರೀಚ್ ಮಾಡ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಹೋಗಕ್ಕಾಗೋದು. ಅದೇ ತರ ಮಾರ್ಕೆಟ್ ಅಲ್ಲೂ ನೀವು ಪೇಷಂಟ್ ಆಗಿರ್ಬೇಕು ಅಂದ್ರೆ ಮಾರ್ಕೆಟ್ ಬಗ್ಗೆ ಇರೋ ನಾಲೆಜ್ ಇರಬೇಕು. ನಾಲೆಜ್ ಇದ್ರೇನೆ ವೆಯ್ಟ್ ಮಾಡಕ್ಕಾಗೋದು. ಇವಾಗ ನನಗೆ ನಾಲೆಜ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ವೆಯ್ಟ್ ಮಾಡಲ್ಲ. ಇವಾಗ 15 ಮಿನಿಟ್ಸ್ ಇಂಟರ್ಡೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆ 15 ಮಿನಿಟ್ಸ್ ಆಗಿರೋ ಪ್ಯಾಟರ್ನ್ ಏನು, ಆ 15 ಮಿನಿಟ್ಸ್ ಆಗಿರೋ ಕ್ಯಾರೆಕ್ಟರ್ ಅನಾಲಿಸಿಸ್ ಏನು, ಅದ್ರ ಹಿಂದೆ ಇರೋ ಟೆಕ್ನಿಕ್ ಏನು, ಏನ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ, ಈ ಪ್ಯಾಟರ್ನ್ ಫಾರ್ಮ್ ಆಗಿ ಮುಗಿಯಕ್ಕೆ ಇಷ್ಟೊತ್ತಾಗತ್ತೆ. ಇದು ಮುಗಿದ ಮೇಲೆ ನಾನೇನ್ ಮಾಡ್ತೀನಿ, ನಾನು ಟ್ರೇಡ್ ನ ತಗೊಂತೀನಿ. ಈ ಫ್ಯಾಕ್ಟ್ ಎಲ್ಲ ನನಗಿತ್ತು ಅಂದ್ರೆ ನಾನ್ ಬಂದು ಅವಸರ ಪಡೋದಿಲ್ಲ. ನಾಲೆಜ್ ಇಸ್ ದ ಓನ್ಲಿ ಕೀ ಟು ಹ್ಯಾವ್ ಪೇಷನ್ಸ್. ವಾರೆನ್ ಬಫೆ ಬಗ್ಗೆ ಹೇಳ್ತೀವಲ್ಲ, ಇಷ್ಟು ವರ್ಷ ಈ ಸ್ಟಾಕ್ ಇಟ್ಕೊಂಡಿದ್ರು ಅಂತ, ಅದು ಇಟ್ಕೊಂಡಿರೋದಕ್ಕೆ ಹಿಂದೆ ಇರೋ ಏನ್ ವಿಷಯ ಇದೆ, ಹಿ ಈಸ್ ಅ ನಾಲೆಜಬಲ್ ಪರ್ಸನ್. ನೀವು ವಾರೆನ್ ಬಫೆ ಬಗ್ಗೆ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ಪ್ರೊಫೆಷನಲ್ ಟ್ರೇಡರ್ ತಗೊಂಡ್ರು, ಅವ್ರು ತಗೊಂಡಿರೋ ಟ್ರೇಡ್ ಅವ್ರು ಪ್ರಾಫಿಟಬಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಒಂದೇ ಒಂದು ರೀಸನ್, ದೇ ಹ್ಯಾವ್ ನಾಲೆಜ್ ಅಪಾನ್ ದಿ ಮಾರ್ಕೆಟ್. ನೀವು ಯಾವುದೇ ಒಂದು ವಿಷಯ ಆದ್ರೂ, ಯಾವುದೇ ಒಂದು ಪ್ರೊಫೆಷನಲ್ ಇದ್ರು ಅದನ್ನ ಮಾಡಿ. ಅದೇ ಹೇಳ್ತಾರಲ್ಲ, ತುಂಬಿದ್ ಕೂಡ ತೊಳ್ಕಲ್ಲ ಅಂತ. ಅರ್ಥ ಆಯ್ತಾ? ಯಾಕೆಂದ್ರೆ ಯು ಹ್ಯಾವ್ ನಾಲೆಜ್. ಅವಾಗ ನಾಲೆಜ್ ಇರೋವಾಗ ಆಟೋಮೆಟಿಕ್ ಆಗಿ ಏನ್ ಮಾಡ್ತೀವಿ, ಪೇಷಂಟ್ ಆಗಿರ್ತೀವಿ. ಸೊ ನಾಲೆಜ್ ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾರೆ, ಹೊಸದಾಗಿ ಏನೋ ಒಂದು ಹಾಕ್ತಿವಿ, ಅದರಲ್ಲಿ ಲಾಸ್ ಬರುತ್ತೆ.
ಅರ್ಥ ಆಯ್ತಾ? ಸೊ ಫಸ್ಟ್ ಥಿಂಗ್ ನಿಮಗೆ ಪೇಷನ್ಸ್ ಇಲ್ಲ ಸರ್, ನೀವು ಹೇಳಿದೆಲ್ಲ ಕರೆಕ್ಟ್ ಸರ್, ಈ ಮಿಸ್ಟೇಕ್ಸ್ ಎಲ್ಲ ನಾನು ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಪೇಷನ್ಸ್ ಇಲ್ಲ ಸರ್, ಹೋಗಿದ ತಕ್ಷಣ ನಾನು ಟ್ರೇಡ್ ತೆಗಿಬೇಕು, ಗಡ ಅಂತ ಕೈ ನಡಗತ್ತೆ, 9 ಕಾಲ್ ಆಯ್ತು ಅಂದ್ರೆ ಟ್ರೇಡ್ ಹಾಕ್ಬೇಕು ಅನ್ಸತ್ತೆ. ಅದ್ರ ಹಿಂದೆ ಏನು ಅಂದ್ರೆ ಅವಾಗ ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ ಕೇಳಿದ್ರೆ ಇದೇ ಸೊಲ್ಯೂಷನ್. ನಾಲೆಜ್ ನ ಬೆಳೆಸ್ಕೊಳ್ಳಿ, ಮಾರ್ಕೆಟ್ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳಿ, ಮಾರ್ಕೆಟ್ ಏನು ಅಂತ ತಿಳ್ಕೊಳ್ಳಿ, ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಕೊಳ್ಳಿ, ಮಾರ್ಕೆಟ್ ಏನು, ಅದರ ಪ್ಯಾಟರ್ನ್ ಏನು, ಅದು ಎಷ್ಟು ದಿನ ಆಗತ್ತೆ, ಟಾರ್ಗೆಟ್ ರೀಚ್ ಮಾಡಕ್ಕೆ ಏನ್ ಮಾಡಬೇಕು, ಎಷ್ಟು ಟಾರ್ಗೆಟ್, ಎಷ್ಟು ಸ್ಟಾಪ್ ಲಾಸ್, ಇದೆಲ್ಲ ನಾಲೆಜ್ ಇದ್ರೆ ಮಾತ್ರನೇ ನಿಮಗೆ ಪೇಷನ್ಸ್ ಅನ್ನೋದು ಬರೋದು. ಅರ್ಥ ಆಯ್ತಾ? ಸೊ ಫಸ್ಟ್ ಇದು ಸೊಲ್ಯೂಷನ್ ಗೊತ್ತಾಯ್ತಾ? ಲ್ಯಾಕ್ ಆಫ್ ಪೇಷನ್ಸ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ನಾಲೆಜ್ ಬಂತು ಅಂದ್ರೆ, ಫ್ಯಾಕ್ಟ್ ಇತ್ತು ಅಂದ್ರೆ ಯಾವ ಕಡೆನೂ ನಾವು ಬೆಂಡ್ ಆಗಲ್ಲ, ನಿಂತ್ಕೊಳ್ಳೋ ಜಾಗದಲ್ಲಿ ಕರೆಕ್ಟಾಗಿ ನಿಂತ್ಕೊಂತೀರಾ. ಸೊ ಲ್ಯಾಕ್ ಆಫ್ ಪೇಷನ್ಸ್ ಕ್ಯಾನ್ ಬಿ ಈಸಿಲಿ ಡ್ರಾನ್ ಔಟ್ ಬೈ ನಾಲೆಜ್. ಸೆಕೆಂಡ್, ಭಯ ಅನ್ನೋದು, ಸರ್ ನನಗೆ ಭಯವಾಗಿದೆ ಸರ್, ನೀವು ಫಸ್ಟ್ ಸ್ಟೆಪ್ ಮುಗಿಸ್ಬಿಟ್ವಿ. ಫಸ್ಟ್ ಸ್ಟೆಪ್ ಬಂದು ಏನೋ ನಾಲೆಜ್ನ ಥಿಯರಿಟಿಕಲ್ ಆಗಿ ಗ್ಯಾದರ್ ಮಾಡ್ಕೊಂಡ್ಬಿಟ್ರಿ. ನಾಲೆಜ್ನ ಗ್ಯಾದರ್ ಮಾಡಿದ್ಮೇಲೆ ಸೆಕೆಂಡ್ ಥಿಂಗ್ ಬಂದು, ಆದ್ರೇನು ನನಗೆ ನಾಲೆಜ್ ಇದೆ ಸರ್, ನನಗೆ ಗೊತ್ತು ಟ್ರೇಡ್ ಕರೆಕ್ಟಾಗಿ ಟಾರ್ಗೆಟ್ ಹೋಗುತ್ತೆ, ಆದ್ರೇನು ನನಗೆ ಆ ಟ್ರೇಡ್ ತೊಗೊಳಕ್ ಭಯ ಆಗ್ತಾ ಇದೆ, ನನಗೆ ಆ ಬಟನ್ ಟಚ್ ಮಾಡೋವಾಗ ನನಗೆ ಭಯ ಆಗ್ತಾ ಇದೆ, ನಾನು ಎಲ್ಲ ನೋಡಿದೆ ಆದ್ರೇನು ಪ್ಯಾಟರ್ನ್ ಎಲ್ಲ ಕರೆಕ್ಟ್ ಆಗಿದೆ, ಆದ್ರೇನು ಆ ಟ್ರೇಡ್ ತೊಗೊಳಕ್ ಆಗ್ತಿಲ್ವಲ್ಲ, ಯಾಕೆ ಭಯ ಆಗ್ತಿದೆ. ಅವಾಗ ನೀವೇನ್ ಲ್ಯಾಕ್ ಮಾಡ್ತಿದ್ದೀರಾ ಅಂದ್ರೆ ಯು ಆರ್ ಲ್ಯಾಕಿಂಗ್ ಇನ್ ಬ್ಯಾಕ್ ಟೆಸ್ಟಿಂಗ್. ಸೊ ಎರಡನೇ ವಿಷಯ ಏನು, ನಾಲೆಜ್ ಇದೆ ಆದ್ರೇನು ಭಯ ಆಗ್ತಾ ಇದೆ, ಆ ನಾಲೆಜ್ ನ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ನನಗೊಂದು ಭಯ ಇದೆ, ಎಲ್ಲಿ ತಪ್ಪಾಗ್ಬಿಡತ್ತೋ, ಎಲ್ಲಿ ಲಾಸ್ ಆಗ್ಬಿಡತ್ತೋ ಅಂತ. ಸೊ ಆ ಭಯನ್ ಹೋಗ್ಸಕ್ಕೆ ಒಂದೇ ಒಂದು ದಾರಿ ಬ್ಯಾಕ್ ಟೆಸ್ಟಿಂಗ್ ಅಂತಾನು ಹೇಳ್ಬೋದು, ಪ್ರಾಕ್ಟೀಸ್ ಅಂತಾನು ಹೇಳ್ಬೋದು. ಸೊ ಅವಾಗ ಬ್ಯಾಕ್ ಟೆಸ್ಟಿಂಗ್ ನೀವು ಮಾಡಿ ನೋಡ್ತೀರಾ ಅನ್ಕೊಳ್ಳಿ, 5 ವರ್ಷ 10 ವರ್ಷ ಚಾರ್ಟ್ಸ್ ಎಲ್ಲ ತಗೊಂಡು ನೀವೆಲ್ಲ ಅನಲೈಸ್ ಮಾಡ್ತೀರಾ. ನನ್ನ ಕ್ಯಾರೆಕ್ಟರ್ ಅನಾಲಿಸಿಸ್ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಮಾಡಿ ತೋರಿಸಿರ್ತೀನಿ, ಹೇಗೆ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕಂತ ರೀಸೆಂಟ್ ಆಗಿ ನಾನು ತೋರಿಸಿರ್ತೀನಿ. ಅದೆಲ್ಲ ನೀವು ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದು ಚಾರ್ಟ್ ಹೇಗೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋದು. ಬ್ಯಾಕ್ ಟೆಸ್ಟ್ ಮಾಡಿ ನೋಡುವಾಗಲೇ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಈ ಚಾರ್ಟ್ ಒಳಗೆ ಇಷ್ಟೊಂದು ವಿಷಯಗಳಿದೆಯಾ. ಅವಾಗ ನಾಲೆಜ್ ಗ್ಯಾದರ್ ಮಾಡಿದ್ರಿ, ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ಒಂದು ಸ್ಟೇಜ್ ಮೇಲೆ ಅದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಇದೇ ಮಾರ್ಕೆಟ್, ನನಗೆ ಗೊತ್ತು ಮಾರ್ಕೆಟ್ ಇಷ್ಟ ಆಯ್ತು, ಈ ತರ ಆಯ್ತು ಅಂದ್ರೆ ಇಷ್ಟು ದಿನ ಆಗುತ್ತೆ, ಇಲ್ಲಿಂದ ಇಲ್ಲಿ ಹೋಗಿ ಇಷ್ಟು ದಿವಸ ಆಗುತ್ತೆ, ಟಾರ್ಗೆಟ್ ಸ್ಟಾಪ್ ಲಾಸ್ ಹಾಕಿದ್ರೆ ನನ್ನಿಂದ ವೆಯ್ಟ್ ಮಾಡಕ್ಕಾಗತ್ತೆ. ಯಾಕಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೀವು ರೆಡಿ ಆಗಿದ್ದೀರಾ. ಅರ್ಥ ಆಯ್ತಾ? ಅವಾಗ ನಿಮ್ ಭಯ ಇದೆ, ಈ ಕ್ಯಾಟಗರಿಲಿ ನೀವು ಇದ್ದೀರಾ, ಒಂದ್ ವೇಳೆ ಒಬ್ರು ಈ ಕ್ಯಾಟಗರಿಲಿ ಇರ್ಬೋದು, ಒಬ್ರು ಈ ಕ್ಯಾಟಗರಿಲಿ ಇರ್ಬೋದು, ಭಯ ಇದೆ ಅಂದ್ರೆ ನಿಮ್ ಭಯ ಹೋಗಿಸ್ಬೇಕಂದ್ರೆ ಬ್ಯಾಕ್ ಟೆಸ್ಟಿಂಗ್ ಇಂದಾನೇ ಮುಗಿಯುತ್ತೆ. ಸೊ ಫಸ್ಟ್ ನಾಲೆಜ್ ನ ಗ್ಯಾದರ್ ಮಾಡಿ, ಮಾರ್ಕೆಟ್ ನಾಲೆಜ್ ಏನು ಅಂತ ತಗೊಳ್ಳಿ. ನೆಕ್ಸ್ಟ್ ಎರಡನೇ ವಿಷಯ, ಅದನ್ನ ರೆಗ್ಯುಲರ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಇದನ್ನ ಓವರ್ಕಮ್ ಮಾಡ್ಬೋದು, ವಿ ಕ್ಯಾನ್ ವಿನ್ ಓವರ್ ಅವರ್ ಫಿಯರ್. ಮೂರನೇದು ಮುಖ್ಯವಾದ ವಿಷಯ, ಓವರ್ ಕಾನ್ಫಿಡೆನ್ಸ್. ಇವಾಗ ಏನಂದ್ರೆ ಓವರ್ ಕಾನ್ಫಿಡೆನ್ಸ್ ಇದನ್ನ ಹೇಗೆ ಹೋಗ್ಸೋದು, ಈ ಓವರ್ ಕಾನ್ಫಿಡೆನ್ಸ್ ನ ತಡಿಯಕ್ಕಿರೋ ವಿಷಯ ಏನು ಅಂತ ನೋಡಿದ್ರೆ, ಇದನ್ನ ಮಾಡಕ್ ಒಂದೇ ದಾರಿ ಇಸ್ ಪ್ರಾಪರ್ ಮೆಂಟರ್. ಇವಾಗ ನಿಮ್ಮ ಹತ್ರ ನಾಲೆಜ್ ಇದೆ, ಎರಡನೇ ವಿಷಯ ಬ್ಯಾಕ್ ಟೆಸ್ಟಿಂಗ್ ಇದೆ, ಆದ್ರೆ ಮೂರನೇ ವಿಷಯ ಈ ಓವರ್ ಕಾನ್ಫಿಡೆನ್ಸ್ ಇದೆ. ಆದ್ರೆ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಏನಾಗ್ತಾ ಇದೆ, ಲಾಸ್ ಅಲ್ಲಿ ಹೋಗಿ ಮುಗಿತಾ ಇದೆ ಅಂದ್ರೆ ಅದನ್ನ ಹೋಗ್ಸಕ್ ಒಂದೇ ಒಂದು ದಾರಿ, ಯು ನೀಡ್ ಪ್ರಾಪರ್ ಮೆಂಟರ್. ಒಂದು ಒಳ್ಳೆ ಹೇಳ್ಕೊಡೋ ಒಬ್ರು ಟೀಚರ್ ಬೇಕು. ಯಾಕೆಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಒಂದು ದೊಡ್ಡ ಮ್ಯಾರಥಾನ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಆ ಮ್ಯಾರಥಾನ್ ಅಲ್ಲಿ ವಿನ್ ಆಗೋರಿಗೆ ಇಷ್ಟು ಕೋಟಿ ಅಂತ ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಎಷ್ಟೋ ಜನ ಬಂದು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಆ ಕಾಂಪಿಟೇಷನ್ ಅಲ್ಲಿ. ಇವಾಗ ಒಬ್ರಿಗೆ ಏನ್ ಅನ್ಸತ್ತೆ, ಹೇ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಓಡಿದ್ದೀನಪ್ಪ, ಎಷ್ಟು ದೂರ, ನಾನೆಲ್ಲ ರೋಡಲ್ಲಿ ಓಡಕ್ ಹೇಳಿದ್ರೆ ನಾನೆಲ್ಲ ಚೆನ್ನಾಗಿ ಓಡಿದ್ದೀನಿ, ಎಷ್ಟು ಓಡಿದ್ದೀನಿ, ನಾನು ಈಸಿಯಾಗಿ ವಿನ್ ಆಗ್ಬಿಡ್ಬೋದು. ಆದ್ರೆ ವಿಷಯ ಏನು ಅಂದ್ರೆ ಅವ್ರಿಗೆ ಒಂದೇ ಒಂದು ನಾಲೆಜ್ ಇರೋದೇನು ಅಂದ್ರೆ ಓಡಕ್ ಗೊತ್ತು ಅಂತ ಒಂದು ನಾಲೆಜ್ ಇದೆ ಅಷ್ಟೇ. ಮೇ ಬಿ ಮುಂಚೆ ಓಡಿರೋ ಒಂದು ಬ್ಯಾಕ್ ಟೆಸ್ಟಿಂಗ್ ಎಲ್ಲ ಇರ್ಬೋದು, ಆದ್ರೆ ವಿಷಯ ಏನು ಅಂತ ನೋಡಿದ್ರೆ ಅದ್ರ ಟೆಕ್ನಿಕ್ಸ್ ಏನು ಅಂತ ಗೊತ್ತಿರಲ್ಲ. ಇವಾಗ ಓಡೋದ್ರಲ್ಲಿ ಹೇಗೆ ಓಡಬೇಕು, ಫಾರ್ಮ್ ಹೇಗಿರ್ಬೇಕು, ಯಾಕಂದ್ರೆ ನೀವು ಓಡೋದೆಲ್ಲ ಯಾರು ಅಗೇನ್ಸ್ಟ್ ಓಡ್ತೀರಾ ಅಂದ್ರೆ ಪ್ರೊಫೆಷನಲ್ ಜೊತೆ ಓಡ್ತೀರಾ. ಯೋಚನೆ ಮಾಡಿ ನೋಡಿ, ಚಿಕ್ಕ ವಯಸ್ಸಲ್ಲಿ ಒಬ್ರು ಓಡಿದಕ್ಕೂ ವರ್ಷಾಂಗಟ್ಲೆ ಈ ಮ್ಯಾರಥಾನ್ ಬರುತ್ತೆ ಅಂತ ಗೊತ್ತಿದ್ದು ಅದ್ರ ಬಗ್ಗೆ ಒಬ್ಬ ಕೂತ್ಕೊಂಡು ಡೇ ಅಂಡ್ ನೈಟ್ ಅದ್ರ ಬಗ್ಗೆ ಕಷ್ಟಪಟ್ಟು ಅದಕ್ಕೆ ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಹಾಕಿ ಅವ್ನ ಬಾಡಿನ ಡೆವಲಪ್ ಮಾಡಿ ಎಲ್ಲಾ ಮಾಡಿ ಅದಕ್ಕೆ ಏನ್ ಫುಡ್ ತಗೊಬೇಕು, ಆ ಓಡಕ್ ಮುಂಚೆ ಹೇಗಿರ್ಬೇಕು, ಅದಕ್ಕೆ ಬೇಕಾಗಿರೋ ತರ ಬಾಡಿನ ಡೆವಲಪ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಫೀಲ್ಡ್ ಬರಬೇಕು, ಇದಕ್ಕೆಲ್ಲ ಒಬ್ರು ಮೆಂಟರ್ ಇರ್ತಾರೆ. ಮೆಂಟರ್ ಏನ್ ಮಾಡ್ತಾರೆ, ಒಂದೊಂದು ಹೇಳ್ಕೊಡ್ತಾರೆ. ಆಲ್ರೆಡಿ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಒಬ್ರು ರನ್ನರ್ ಬಂದು ಅವ್ರು ಏನ್ ಮಾಡ್ತಾರೆ, ಅವ್ರು ಬಂದು ಹೇಳ್ಕೊಡ್ತಾ ಇರ್ತಾರೆ. ಕರೆಕ್ಟಾ? ಇವಾಗ ಹೇಳ್ಕೊಟ್ಟಿರೋರು ಇವ್ರು ಹೇಳ್ಕೊಟ್ಟು ಇವಾಗೆಲ್ಲ ಪ್ರಾಕ್ಟಿಕಲ್ ಆಗಿ ಈ ತರ ಮಾಡಬೇಕು,
ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಇಡೋವಾಗ, ಅವ್ರು ಇಷ್ಟು ವರ್ಷ ಮಾಡಿರುವಾಗ ನಾರ್ಮಲ್ ಆಗಿ ಒಬ್ರು ಬಂದು ನಾನು ಏನೋ ರೋಡಲ್ಲಿ ಓಡ್ತಾ ಇದೆ ಅಂತ ಬಂದು ಅವ್ರನ್ನ ವಿನ್ ಆಗತ್ತೆ ಅಂತ ಅನ್ಕೊಂತಾರೆ ಅಂದ್ರೆ ಫೈನಲ್ ಆಗಿ ಏನಾಗುತ್ತೆ, ಕೊನೆಯಲ್ಲಿ ಹೋದ್ರೆ ಖಂಡಿತ ಸೋಲ್ತೀರಾ. ಏನಂದ್ರೆ ನೀವು ಶುರು ಮಾಡ್ದಂಗೆ ಮ್ಯಾರಥಾನ್ ಹೋಗ್ತೀರಾ ಅಂತ ಶುರು ಮಾಡಿದ್ರೆ ನೀವು 400 ಮೀಟರ್ ರೇಸಲ್ಲಿ 100 ಮೀಟರ್ ಗಡಗಡ ಅಂತ ಓಡ್ತೀರಾ, ಅದಾದ್ಮೇಲೆ ಮುಸುರು ಕಟ್ಟಿ ನಿಂತ್ಕೊಂತೀರಾ. ಅವರು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗಿ ವಿನ್ ಆಗಿ ಆಚೆ ಬರ್ತಾರೆ. ಇದಕ್ಕೆ ರೀಸನ್ ಏನು ಅಂದ್ರೆ ಒಬ್ಬರಿಗೆ ನಾಲೆಜ್ ಇದೆ, ಅದಕ್ಕೆ ಓಡೋದಕ್ಕೆ ಒಂದು ಬ್ಯಾಕ್ ಟೆಸ್ಟಿಂಗ್ ಇದೆ, ಆದ್ರೆ ಫುಲ್ ಅಂಡ್ ಫುಲ್ ಪೊಟೆನ್ಷಿಯಲ್ ಏನು ಅಂತ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಎಕ್ಸ್ಪೀರಿಯನ್ಸ್ ನ ಒಂದ್ ಜಾಗದಿಂದ ನಾವು ಕಲ್ತ್ಕೊಂಡು ಇವಾಗ ಓವರ್ ಕಾನ್ಫಿಡೆನ್ಸ್ ಬಂದು ಇವಾಗ ನೀವು ಆಚೆ ಬರ್ಬೇಕಂದ್ರೆ ಇವಾಗ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ತರ ಇಟ್ಕೊಳ್ಳಿ, ಒಂದು ಟ್ರೇಡ್ ತಗೊಂತ ಇದ್ದೀರಾ, ಒಂದು ಟ್ರೇಡ್ ತಗೊಂಡು ಆ ಟ್ರೇಡ್ ಅಲ್ಲಿ ಬಂದು ನಾರ್ಮಲ್ ಆಗಿ ನಿಮ್ ಟ್ರೇಡ್ ಹಾಕಿದ್ರಿ, ಭಯಪಟ್ಟು ಕ್ಲೋಸ್ ಮಾಡಿ ಆಚೆ ಬರ್ತೀರಾ. ಆದ್ರೆ ಇದೇ ಒಂದು ಒಳ್ಳೆ ಪ್ರೊಫೆಷನಲ್ ನಿಮ್ಗೆ ಮುಂಚೆ ಚೆನ್ನಾಗಿ ಅನುಭವ ಇರೋರು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ವೆಯ್ಟ್ ಮಾಡು. ಇವಾಗ ವಾರನ್ ಬಫೆಟೇ ಬಂದು ನಿಮಗೆ ಹೇಳ್ತಾರೆ ಅನ್ಕೊಳ್ಳಿ, ಇವಾಗ ಈ ಸ್ಟಾಕ್ ತಗೊಳಪ್ಪ 1000 ರೂಪೀಸ್ ಇದೆ, 10,000 ರೂಪಾಯಿ ಹೋಗುತ್ತೆ, ವೆಯ್ಟ್ ಮಾಡು ಅಂದ್ರೆ ನೀವು ವೆಯ್ಟ್ ಮಾಡದೇ ಇರ್ತೀರಾ? ವಾರನ್ ಬಫೆನೇ ಹೇಳ್ಬಿಟ್ರು 10,000 ರೂಪಾಯಿ ಹೋಗೋವರೆಗೂ ನಾವು ವೆಯ್ಟ್ ಮಾಡ್ತೀನಿ. ಯಾಕೆಂದ್ರೆ ಅವ್ರ ಮೇಲೆ ಇರೋ ಕಾನ್ಫಿಡೆನ್ಸ್, ಯಾಕೆಂದ್ರೆ ಅವ್ರಿಗೆ ನಾಲೆಜ್ ಇದೆ ಅಂತ ಗೊತ್ತು, ಅವ್ರು ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರು ಇಷ್ಟು ವರ್ಷ ಮಾಡಿದ್ದಾರೆ, ಗೆದ್ದಿದ್ದಾರೆ, ಪ್ರಾಫಿಟೇಬಲ್ ಆಗಿದ್ದಾರೆ, ಅವ್ರ ಅನಾಲಿಸಿಸ್ ಎಲ್ಲ ವರ್ಕ್ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಕರೆಕ್ಟಾ? ಅದಕ್ಕೆ ನೀವು ವೆಯ್ಟ್ ಮಾಡ್ತೀರಾ. ಅಂದ್ರೆ ಇದೇ ನೀವೇ ಒಂದು ಡಿಸಿಷನ್ ತಗೊಂಡು 1000 ರೂಪೀಸ್ ತಗೊಂಡ್ರಿ ಅಂದ್ರೆ 1200 ರೂಪೀಸ್ ಕೊಟ್ಟು ಆಚೆ ಬಂದ್ಬಿಟ್ಟಿರ್ತಾರೆ. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಹ್ಯಾಸ್ ವ್ಯಾಲ್ಯೂ. ಇವಾಗ ತಕ್ಷಣ ನೀವು ಒಂದು ಕ್ವಶನ್ ಕೇಳ್ಬೋದು, ಅವಾಗ ಸರ್ ನಿಮ್ ಮೆಂಟರ್ ಯಾರು ಅಂತ. ಆಮೇಲೆ ನಿಮಗೂ ಮೆಂಟರ್ ಇದಾರ ಅಂತ ಕೇಳಿದ್ರೆ ಖಂಡಿತ ನನ್ಗೆ ಮೆಂಟರ್ ಇದ್ದಾರೆ. ಹೇಗೆ ಅಂದ್ರೆ ನಾನು ತುಂಬಾ ಜನ ಹತ್ರ ಕಲ್ತ್ಕೊಂಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ HM ಕಾಟ್ಲಿ ಆಗಿರ್ಬೋದು, ರಾಲ್ಫ್ ನೆಲ್ಸನ್ ಇಲಿಯಟ್ ಆಗಿರ್ಬೋದು, ಇಲ್ಲ ಕ್ಯಾಂಡಲ್ ಸ್ಟಿಕ್ಸ್ ತಂದೆ ಅಂತ ಹೇಳೋ ಹಾರ್ನ್ ಆಗಿರ್ಬೋದು. ಇದು ಬಿಟ್ರೆ ಲಿಯೋನಾರ್ಡೋ ಫಿಬೊನಾಚಿ ಆಗಿರ್ಬೋದು, ವಿಲಿಯಂ ಡೆಲ್ಬರ್ಟ್ ಗ್ಯಾನ್ ಆಗಿರ್ಬೋದು. ಸೊ ಈ ತರ ಇವ್ರು ತುಂಬಾ ಬುಕ್ಸ್ ಎಲ್ಲ ಇಲ್ಲ ವಾರನ್ ಬಫೆ ಆಗಿರ್ಬೋದು, ಇಲ್ಲ ಬೆಂಜಮಿನ್ ಗ್ರಹಮ್ ಆಗಿರ್ಬೋದು, ಇವ್ರದ್ದು ತುಂಬಾ ಜನ ನಾಲೆಜ್ ನ ಗ್ಯಾದರ್ ಮಾಡಿ ಇವತ್ತು ನಾನೊಂದು ಪ್ರೊಫೆಷನಲ್ ಟ್ರೇಡರ್ ಆಗಿ ಇರೋದು. ಅದ್ರ ಹಿಂದೆ ಏನಿದೆ, ಅವ್ರ ಹಾರ್ಡ್ ವರ್ಕ್ ಏನಿದೆ, ಅವ್ರ ಹಾರ್ಡ್ ವರ್ಕ್ ಹಾಕಿ ಅವ್ರು ಹೇಳ್ಕೊಟ್ಟಿರೋ ವಿಷಯಗಳಿದೆಯಲ್ಲ, ಆ ವಿಷಯಗಳನ್ನ ಗ್ಯಾದರ್ ಮಾಡಿ ಅದ್ರೊಳಗಿರೋ ನ್ಯೂಯನ್ಸಸ್ನೆಲ್ಲ ಕಲ್ತ್ಕೊಂಡು ನಮಗ್ ಬೇಕಾಗಿರೋ ತರ ಅದನ್ನ ಯೂಸ್ ಮಾಡ್ಕೊಂಡ್ರಿ ಫುಲ್ ಆಗಿ ಸ್ಟಡಿ ಮಾಡಿ ನಾನೊಂದು ಪ್ರೊಫೆಷನಲ್ ಟ್ರೇಡರ್ ಆಗಿ ಚೇಂಜ್ ಆಗಕ್ಕಾಗಿದ್ದು. ಮೆಂಟರ್ಶಿಪ್ ಇಲ್ಲದೆ ಒಬ್ರು ಟ್ರೇಡ್ ಮಾಡ್ಬೋದು ಅಂದ್ರೆ ಆಗಲ್ಲ. ಯಾಕಂದ್ರೆ ಏನೇ ಇದ್ರು ನಮ್ಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಇರೋರು, ಇವಾಗ ಬೇಕಾದ್ರೆ ನೀವು ಕೆಲವು ಜನದ ಬುಕ್ಸ್ ಓದಿದ್ರೆ ಗೊತ್ತಾಗತ್ತೆ ನಾವ್ ಏನ್ ತಪ್ಪು ಮಾಡಿರ್ತೀವೋ ಅದು ಆಲ್ರೆಡಿ ಹೇಳಿದಾರ ಅವರು. ಇವಾಗ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ತಗೊಳ್ಳಿ, ಇವಾಗ ಎಲ್ಲರೂ ಯೂಸ್ ಮಾಡುವಂತ ಒಂದು ಟೂಲ್. 200 ವರ್ಷ ಮುಂಚೆನೆ ಅವ್ರು ಯೂಸ್ ಮಾಡಿರೋ ಒಂದು ವಿಷಯ ಇವತ್ತು ನಾವು ಮಾಡುವಾಗ್ಲೂ ಅವ್ರ ತಪ್ಪುಗಳನ್ನ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಇವಾಗ ಟ್ರೇಡರ್ದು ಮೈಂಡ್ ಸೆಟ್ ಏನು, ಅದ್ರ ಎಮೋಷನ್ ಹೇಗೆ ವರ್ಕ್ ಆಗತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಬರ್ದಿರೋರು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಂಬಕ್ಕಾಗತ್ತಾ? ಒಂದು 200-250 ವರ್ಷ ಮುಂಚೆ. ಮೇ ಬಿ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಸ್ಟಡಿ ಮಾಡ್ತೀನಿ. ಒಂದು ಬುಕ್ ತಗೊಂಡ್ರೆ ಅವ್ರ ಬುಕ್ಸ್ ನ ಹೇಗೆ ಓದ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಎಲ್ಲರೂ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡ್ತಿದೀವಲ್ಲ, ನಾನು ಕಲ್ತ್ಕೊಂಡಿರೋರು ಒಬ್ರು ಕ್ಯಾಂಡಲ್ ಸ್ಟಿಕ್ಸ್ ನ ಹೇಗೆ ಯೂಸ್ ಮಾಡಬೇಕು, ಅದ್ರ ಹಿಂದೆ ಇರೋ ಸೈಕಾಲಜಿ ಏನು ಅಂತ ನೋಡಿದ್ರೆ, ಇವಾಗ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲರೂ ಈಸಿಯಾಗಿ ಕಲ್ತ್ಕೊಬಹುದು. ಆದ್ರೆ ಅದ್ರ ಹಿಂದೆ ಆ ಆಥರ್ ಹಿಂದೆ ಏನಿತ್ತು ಅವ್ರ ಮೈಂಡ್ ಅಲ್ಲಿ, ಇದನ್ನ ಕ್ರಿಯೇಟ್ ಮಾಡಿರೋ ಸ್ಟೋರಿ ಏನು, ಅದ್ರ ಹಿಂದೆ ಇರೋ ಎಮೋಷನ್ಸ್ ಏನು, ಇದೆಲ್ಲ ಕಲ್ತ್ಕೊಬೇಕಂದ್ರೆ ಅವ್ರ ಹಿಸ್ಟ್ರಿ, ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ರು, ಅವ್ರ ಟೈಮ್ ಪೀರಿಯಡ್ ಅಲ್ಲಿ ಏನೇನ್ ಇತ್ತು ಅಂತ ಕಲ್ತ್ಕೊಂಡ್ರೆ ಅರ್ಥ ಮಾಡ್ಕೊಂತೀರಾ. ಇವಾಗ ನಾನ್ ಸ್ಟಡಿ ಮಾಡಿದ್ ನಿಮಗೆ ತೋರಿಸ್ತೀನಿ. ಇದು ಹಾನ್ಮಾದು ಫೌಂಟನ್ ಆಫ್ ಗೋಲ್ಡ್ 3 ಮಂಕಿ ರೆಕಾರ್ಡ್ ಆಫ್ ಮನಿ ಅಂತ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ನಾನು ಓದಿದ್ದಲ್ಲಿ. ನಾನು ಇಷ್ಟು ವರ್ಷ ಕಲ್ತ್ಕೊಂಡಿರೋ ವಿಷಯ ಇವಾಗ ಇದ್ರಲ್ಲಿ ನೋಡಿ. ಇವಾಗ ನನ್ ಸ್ಟಡಿ ಬುಕ್ ಇದು ಕಾಣಿಸ್ತಾ ಇದೆಯಾ? ಒಂದೊಂದು ನೋಟ್ಸ್ ತಗೊಂಡು ಅವ್ರು ಏನ್ ಮಾಡಿದ್ರು ಕಾಣಿಸ್ತಾ ಇದೆಯಾ? ಇದೆಲ್ಲ ನಾನ್ ಮಾಡ್ಕೊಂಡಿರೋದು. ಇದೆಲ್ಲ ಹೇಗೆ ಅವ್ರು ಯೂಸ್ ಮಾಡಿದ್ರು, ಅದ್ರ ಹಿಂದೆ ಏನೇನ್ ವಿಷಯಗಳಿದೆ, ಇದೆಲ್ಲಾನು ಒಂದು ಕ್ಯಾಂಡಲ್ ಸ್ಟಿಕ್ಸ್ ಹಿಂದೆ ಅವರು ಏನ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಿದ್ರು, ಆ ಕಾಲದಲ್ಲಿ ಯಾವ ತರ ಸ್ಟ್ರಾಟಜಿನ ಅವ್ರು ಯೂಸ್ ಮಾಡಿದ್ರು, ಇದೆಲ್ಲ ಹೇಗೆ ಓವರ್ ಸೋಲ್ಡ್, ಹೇಗೆ ಓವರ್ ಬಾಟ್, ಯಾವ ಜಾಗದಲ್ಲಿ ಬೈ ಮಾಡ್ಬೇಕು, ಯಾವ ಜಾಗದಲ್ಲಿ ಸೇಲ್ ಮಾಡ್ಬೇಕಂತ ಒಂದೊಂದು ಅವ್ರು ಸ್ಟಡಿ ಮಾಡಿರೋ ವಿಷಯಗಳನ್ನ ತಿರುಗಿ ನೋಡಿ. ಮತ್ತೆ ನಾವ್ ಏನ್ ಮಾಡ್ಬೇಕು, ಎಲ್ಲದನ್ನು ಸ್ಟಡಿ ಮಾಡಿದ ಮೇಲೆ ವಿ ಟ್ರೈ ಟು ಮೇಕ್ ಇಟ್. ಸೊ ಇವ್ರು ನನ್ನ ಗುರು ಅಂದ್ರೆ ಖಂಡಿತ ಅವ್ರು ನನ್ನ ಮೆಂಟರು. ಆ ಕಾಲದಲ್ಲಿ ಅವ್ರು ಹೇಳಿರೋ ಬುಕ್ಸು, ಅದ್ರಲ್ಲಿರೋ ನಾಲೆಜು ನನಗೆ ನಾನು ಫೈನ್ ಟ್ಯೂನ್ ಮಾಡ್ಬೇಕಿರೋ ವಿಷಯ ನನಗೆ ಹೇಳ್ಕೊಡ್ತು. ನಾನು ನಿಮ್ ತರ ಒಂದು ರಿಟೇಲ್ ಟ್ರೇಡರ್ ಆಗಿ ಬರೀ ನಾಲೆಜ್ ಮಾತ್ರ ಕಲ್ತ್ಕೊಂಡು ಆ ನಾಲೆಜ್ ಮಾತ್ರ ಇಟ್ಕೊಂಡು ಮಾಡೋಣ ಅಂತ ಅನ್ಕೊಳ್ಳುವಾಗ ಬ್ಯಾಕ್ ಟೆಸ್ಟಿಂಗ್ ಮಾಡಿದ ಮೇಲೂ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಇವರೆಲ್ಲ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಒಂದೊಂದ ನಾನು ಓದಿ ಇಟ್ ಹ್ಯಾಸ್ ಹೆಲ್ಪ್ ಮಿ ಬಿಕಮ್ ಅ ಪ್ರೊಫೆಷನಲ್ ಟ್ರೇಡರ್. ಇವಾಗ ಎಲ್ಲರೂ ಈ ವಿಡಿಯೋ ನೋಡೋರೆಲ್ಲ ಖಂಡಿತ ಕೇಳ್ತೀರಾ, ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಹಾಕಿ ಕ್ಯಾಂಡಲ್ ಸ್ಟಿಕ್ಸ್ ಏನು ಅಂತ. ಒಂದು ವೇಳೆ ಈ ವಿಡಿಯೋದು 10,000 ಲೈಕ್ಸ್ ಬಂತು ಅಂದ್ರೆ ನಾನು ಹಾನ್ಮಾತ ಕಲ್ತ್ಕೊಂಡಿರೋ ಈ ಫುಲ್ ಡೀಟೇಲ್ ಇಷ್ಟು ಕಂಪ್ಲೀಟ್ ಪೇಜಸ್ ಹತ್ತತ್ರ ನಿಮಗೆ 19 ಪೇಜ್ ಅವ್ರು ಮಾಡಿರೋ ವಿಷಯಗಳು, ಇದ್ರ ಹಿಂದೆ ಇರೋ ಸ್ಟಡಿ ಏನು, ಕ್ಯಾಂಡಲ್ ಸ್ಟಿಕ್ಸ್ ಹಿಂದೆ ಇರೋ ಎಮೋಷನ್ಸ್ ಏನು, ಅವ್ರ ಇನ್ಪುಟ್ಸ್ ಏನು,
ಅವ್ರು ಇರೋ ಕಾಲದಲ್ಲಿ ಅವ್ರು ಯಾವ ತರ ಯೂಸ್ ಮಾಡಿದ್ರು ಇದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಕ್ಯಾಂಡಲ್ ಸ್ಟಿಕ್ಸ್ದು ಇದುವರೆಗೂ ಎಲ್ಲರೂ ಬರೀ ಹ್ಯಾಮರ್ ಡೋಜಿ ಮಾತ್ರ ನೋಡಿರ್ತೀರಾ. ಫುಲ್ ಕ್ಯಾಂಡಲ್ ಸ್ಟಿಕ್ಸ್ ಹಿಂದೆ ಇರೋ ಹಿಸ್ಟ್ರಿ, ಅವ್ರು ಏನು ಯೂಸ್ ಮಾಡಿದ್ರು ಬಗ್ಗೆ ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂದ್ರೆ ಈ ವಿಡಿಯೋಗೆ 10,000 ಲೈಕ್ಸ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ನಾನು ಬಂದು ಇದನ್ನ ಒಂದು ಸ್ಪೆಷಲ್ ವಿಡಿಯೋಗೆ ರಿಲೀಸ್ ಮಾಡ್ತೀನಿ. 1.5 ಗಂಟೆನೋ 2 ಅವರ್ ಅದು ಫುಲ್ ಆಗಿ ಒಂದು ಕ್ಲಾಸ್ ಆಗಿ ನಾನು ತಗೊಂತೀನಿ. ನಮ್ಮ ಯೂಟ್ಯೂಬರ್ಸ್, ನಮ್ಮ ಯೂಟ್ಯೂಬ್ ಫಾಲೋವರ್ಸ್ಗೆಲ್ಲ ಇದು ಖಂಡಿತ ನಾನು ಕೊಡ್ತೀನಿ. ಕಮಿಂಗ್ ಬ್ಯಾಕ್ ಟು ಅವರ್ ಸ್ಟಡಿ, ಇವಾಗ ನೋಡಿದ್ರೆ ಸೊ ನಿಮ್ಗೆ ಅರ್ಥ ಆಯ್ತಲ್ವಾ, ಒಂದು ಮಾರ್ಕೆಟ್ ಅಲ್ಲಿ ನಾವ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ, ಆ ಮಿಸ್ಟೇಕ್ಸ್ ಹಿಂದೆ ಇರೋ ಎಮೋಷನ್ಸ್ ಯಾವುದು, ಆ ಎಮೋಷನ್ಸ್ ನ ನಾವು ಓವರ್ಕಮ್ ಮಾಡಕ್ಕೆ ನಮ್ಗೆ ಏನ್ ಬೇಕು, ಫಸ್ಟ್ ನಾಲೆಜ್ ಇರಬೇಕು, ನೆಕ್ಸ್ಟ್ ಬ್ಯಾಕ್ ಟೆಸ್ಟಿಂಗ್ ಅಂಡ್ ಹ್ಯಾವಿಂಗ್ ಅ ಪ್ರಾಪರ್ ಮೆಂಟರ್. ಇವಾಗ ಏನಂದ್ರೆ ಕೆಲವು ಜನ ಕ್ವಶನ್ಸ್ ಕೇಳ್ಬೋದು, ಸರ್ ಅವಾಗ ನೀವು ಟ್ರೇಡ್ ಅಚೀವರ್ಸ್ ಅಲ್ಲಿ ನೀವು ಹೇಳ್ಕೊಡ್ತಾ ಇದ್ದೀರಾ, ನೀವ್ ಯಾಕೆ ಹೇಳ್ಕೊಡ್ತಾ ಇದ್ದೀರಾ, ಇದ್ರಲ್ಲಿ ತಾನೇ ನೀವು ಸಂಪಾದನೆ ಮಾಡ್ತಾ ಇರೋದು. ಕರೆಕ್ಟಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಸಂಪಾದನೆ ಮಾಡಕ್ ತುಂಬಾ ದಾರಿಗಳಿದೆ. ಇವಾಗ ಏನಿಲ್ಲ, ಇವಾಗ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ, ಕೆಲವು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೆಲವು ಜನ ಕಮೆಂಟ್ ಮಾಡ್ತೀರಾ. ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ಫೈನಾನ್ಸ್ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಮೋಸ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಕಂಪನಿ ಜೊತೆ ಟೈಪ್ ಮಾಡ್ತಾರೆ, ಇಲ್ಲ ಯಾವ್ದೋ ಒಂದು ಪ್ರಾಡಕ್ಟ್ ನ ನಿಮಗೆ ಮಾರಕ್ ಟ್ರೈ ಮಾಡ್ತಾರೆ. ಹೇಗಂದ್ರೆ ಈ ಬ್ರೋಕರ್ ಅಕೌಂಟ್ ಓಪನ್ ಮಾಡಿ, ಇಲ್ಲ ಈ ಇದ್ರಲ್ಲಿ ಮಾಡಿ, ಈ ಫೈನಾನ್ಷಿಯಲ್ ಪ್ರಾಡಕ್ಟ್ ನ ನೋಡಿ, ಅದಕ್ಕೆ ಅಡ್ವರ್ಟೈಸ್ಮೆಂಟ್. ಇವಾಗ ಏನಿಲ್ಲ, ಬೇರೆ ಯೂಟ್ಯೂಬರ್ಸ್ ನನಗ್ ಮಾಡಕ್ ಗೊತ್ತಿಲ್ವಾ ಏನು, ಅದ್ರ ನನಗೆ ಆಫರ್ ಬಂದಿಲ್ಲ ಅಂತ ಅನ್ಕೊಂಡಿದೀರಾ. ಇವಾಗ ತಮಿಳ್ನಾಡಲ್ಲಿ ಮಾತ್ರ ಹತ್ತತ್ರ ಟಾಪ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫಿನಾನ್ಸ್ ರಿಲೇಟೆಡ್ ಕಂಟೆಂಟ್ಗೆ ನಾವು ಒಬ್ರು ಅಂತ ಗೊತ್ತು, ಟಾಪ್ ಅಲ್ಲಿ ಇರೋದ್ರಲ್ಲಿ. ಇವಾಗ ಎಷ್ಟು ಜನ ನನ್ನ ಹತ್ರ ಬಂದು ಇಷ್ಟು ಲಕ್ಷ ಕೊಡ್ತೀನಿ, ನೀವು ನಮ್ ಪ್ರಮೋಟ್ ಮಾಡ್ಕೊಡಿ, ಆದ್ರೆ ನಾವ್ ಇದು ಯಾವ್ದು ಮಾಡ್ದೆ ಇಲ್ಲ. ನಾವು ಬಂದಿರೋ ವಿಷಯ ಒಂದು, ನಾವ್ ಯಾವತ್ತಾದ್ರೂ ನಾನ್ ಹೇಗ್ ಕಷ್ಟಪಟ್ಟು ರಿಟೇಲ್ ಟ್ರೇಡರ್ ಆಗಿ ಲಾಸ್ ಮಾಡಿ ಪ್ರಾಫಿಟ್ ಮಾಡಿ ಇಷ್ಟೆಲ್ಲಾ ವಿಷಯಗಳು ಕಲ್ತ್ಕೊಂಡು ನಾವು ಒಂದು ಕ್ಲಿಯರ್ ಆಗಿ ಒಂದು ಪ್ರೊಫೆಷನಲ್ ಆಗಿ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಕ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗ್ ಬಂತು. ಅದೇ ತರ ರಿಟೇಲ್ ಟ್ರೇಡರ್ಸ್ಗೂ ರಿಟೇಲ್ ಇಂದ ಪ್ರೊಫೆಷನಲ್ ಚೇಂಜ್ ಆಗ್ಬೇಕು, ಇದರಿಂದ ಸಕ್ಸಸ್ ಮಾಡಕ್ ಆಗತ್ತೆ, ಕರೆಕ್ಟ್ ಆಗಿ ಸ್ಟ್ರಾಟಜಿ ಬ್ರೇಕ್ ಮಾಡಿದ್ರೆ ಪ್ರಾಫಿಟ್ ಮಾಡಕ್ ಆಗತ್ತೆ ಅಂತ ಒಂದು ನಂಬಿಕೆ ಕೊಡ್ಬೇಕು. ಅವರು ಈ ಸ್ಟ್ರಾಟಜಿನ ಫಾಲೋ ಮಾಡಿ ಇನ್ನೂ ಪ್ರಾಫಿಟಬಲ್ ಆಗಿ ಇರಬೇಕು. ಈ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಬಂದು ಈ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡಕ್ಕಾಗತ್ತೆ, ಪ್ರಾಫಿಟ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೋ, ಇಲ್ಲ ಇದ್ರಲ್ಲೂ ಮಾಡಕ್ಕಾಗತ್ತೆ ಅಂತ ಪ್ರೂವ್ ಮಾಡಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿರೋದು. ಅದನ್ನ ಶುರು ಮಾಡಿದ್ಮೇಲೆ ಈ ಸೆಟಪ್ ಎಲ್ಲ ನಾವು ಶುರು ಮಾಡಿರೋದು. ಫಾರ್ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಈ ಮೆಂಟರ್ಶಿಪ್ ಅಂತ ಹೇಳಿದ್ನಲ್ಲ, ಈ ಮೆಂಟರ್ಶಿಪ್ ಅನ್ನೋದು ಜಸ್ಟ್ ಕ್ಲಾಸ್ ಮಾತ್ರ ಅಲ್ಲ. ಕ್ಲಾಸ್ ತಗೊಂಡ್ಮೇಲೆ ನಾವು ಟ್ರೇಡಿಂಗ್ ಫ್ಲೋರ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಇಟ್ಟಿದೀವಿ ಅಂದ್ರೆ, ಅದೇ ನಾವು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನೀವೇ ಟ್ರೇಡ್ ತಗೊಂಡ್ರೆ ನೀವು ವೆಯ್ಟ್ ಮಾಡೋದಿಲ್ಲ, ಆದ್ರೆ ನಿಮ್ ಮೆಂಟರ್, ನಿಮ್ ಕೋಚ್, ನಿಮ್ ಟ್ರೈನರ್ ಬಂದು ಇಲ್ಲ ನೀವು ತಗೊಂಡಿರೋದು ಕರೆಕ್ಟ್, ನೀವು ಹೋಲ್ಡ್ ಮಾಡಿ ಅಂತ ಹೇಳಿದ್ರೆ ನಿಮ್ ಕಾನ್ಫಿಡೆನ್ಸ್ ಇನ್ನ ಬೂಸ್ಟ್ ಆಗುತ್ತೆ. ಆ ಬೂಸ್ಟಿಂಗ್ ಆಫ್ ಕಾನ್ಫಿಡೆನ್ಸ್ ಗೋಸ್ಕರ ನಾವು ಮತ್ತೆ ಟ್ರೇಡಿಂಗ್ ಫ್ಲೋರ್ ಇರೋದು. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ, ಯಾವುದೇ ಒಂದು ಟ್ರೈನಿಂಗ್ ತಗೊಳ್ಳೋರು ಈ ಫೀಲ್ಡ್ ಅಲ್ಲಿ ಜೊತೆಗೆ ಇಟ್ಕೊಳ್ಳೋದಿಲ್ಲ. ಒಂದು ದಿವಸ ಒಂದು ಹೋಟೆಲ್ ಫಿಕ್ಸ್ ಮಾಡ್ತಾರೆ, ಕ್ಲಾಸ್ ಶುರು ಮಾಡ್ತಾರೆ, ಕ್ಲಾಸ್ ಮುಗಿಸಿದ್ಮೇಲೆ ಎಲ್ಲರಿಗೂ ಕ್ಲಾಸ್ ಮುಗೀತು, ಅದಾದ್ಮೇಲೆ ಮುಗೀತು, ಮತ್ತೆ ಹೋಗಿ ಕೇಳಬೇಕು ನೋಡ್ಬೇಕು ಅಂದ್ರೆ ನಾಟ್ ಅಲೌಡ್. ಯಾಕೆಂದ್ರೆ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅಂದ್ರೆ ನೀವು ಕ್ವಶನ್ಸ್ ಕೇಳ್ತೀರಾ, ಕರೆಕ್ಟಾ? 1-2 ದಿವಸ ಹೋಗ್ಬೋದು, ಕ್ಲಾಸ್ ಮುಗಿದ್ಮೇಲೆ 10 ಡೇಸ್ ಅಲ್ಲಿ ಗೊತ್ತಾಗಲ್ವಾ ಸ್ಟ್ರಾಟಜಿ ವರ್ಕ್ ಆಗತ್ತ ಅಂತ, 20 ಡೇಸ್ ಅಲ್ಲಿ ಗೊತ್ತಾಗಲ್ಲ, ಮತ್ತೆ ಹೋದ್ರೆ ಕ್ವಶನ್ಸ್ ಕೇಳ್ತೀರಲ್ವಾ. ನಮ್ಮ ಇದರಲ್ಲಿ ನೀವು ಎಸ್ಸಲ್ಲಿ ಬಂದ್ರು ಆ ತರ ವಿಷಯನೇ ಇಲ್ಲ, ಯಾವಾಗ ಬೇಕಾದ್ರೂ ನಾವು ಆಫೀಸಿಗೆ ಬರ್ಬೋದು. ಕ್ಲಾಸೇ ನಮ್ದು ಮಿನಿಮಮ್ 15 ಡೇಸ್ ಆಗುತ್ತೆ. 15 ಡೇಸ್ ಮುಗಿದ ಮೇಲೆ ಪ್ರಾಕ್ಟಿಕಲ್ ಇದೆ, ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ಹೇಳ್ಕೊಟ್ಟು, ಅದಾದ್ಮೇಲೆ ಟ್ರೇಡಿಂಗ್ ಫ್ಲೇರ್ ಅನ್ನೋ ಕಾನ್ಸೆಪ್ಟ್ ಇಟ್ಟು ನೀವು ಬನ್ನಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಳ್ಳಿ, ನನ್ನ ಟ್ರೇಡರ್ಸ್ ನಾವು ಕೂತ್ಕೊಂಡು ಏನ್ ಮಾಡ್ತೀವಿ, ನೀವು ತಗೊಳ್ಳೋದು ಕರೆಕ್ಟಾ ತಪ್ಪಾ, ನೀವೇನೇನ್ ತಪ್ಪುಗಳು ಮಾಡ್ತಾ ಇದ್ದೀರಾ, ಏನೇನ್ ಕರೆಕ್ಟ್ ಆಗಿದೆ, ಏನೇನ್ ಮಿಸ್ಟೇಕ್ಸ್ ಇದೆ ಅಂತೆಲ್ಲ ಹೇಳ್ಕೊಟ್ಟು ನಾವು ಟ್ರೇಡಿಂಗ್ ಫ್ಲೋರ್ ಇಟ್ಟಿರೋ ರೀಸನ್ ಏನು ಅಂದ್ರೆ ನಂಬರ್ಸ್. ನಾನ್ ಮಾಡಿರೋ ಸ್ಟಡೀಸ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಇವಾಗ ನೋಡಿದ್ರಲ್ಲ, ಇವಾಗ ಹಾನ್ಮಾ ಅಂದ್ರೆ ಅವ್ರು ಮಾಡಿರೋ ಸ್ಟಡಿ ಮೇಲೆ ಅವ್ರ ಕಾನ್ಫಿಡೆನ್ಸ್, ಅದು ನನಗೆ ಹೇಗೆ ಟ್ಯೂನ್ ಮಾಡಿ ಅದರಲ್ಲಿ ಟೂಲ್ಸ್ ಏನು ಅಂತ ನಾನ್ ಫಿಕ್ಸ್ ಮಾಡಿ ಹೇಗೆ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡ್ತೀನಿ. ಇವಾಗ ಎಲಿಯಟ್ ವೇವ್ ನಾನ್ ಕಂಡಿಡ್ದಿದ್ದಲ್ಲ, ಅವ್ರು ಕಂಡಿಡ್ದಿದ್ದಲ್ಲಿ ಯಾವ್ದು ಯೂಸ್ ಆಗತ್ತೆ ಯಾವ್ದು ಯೂಸ್ ಆಗಲ್ಲ ಈ ಕಂಡೀಷನ್ ಆಫ್ ದ ಮಾರ್ಕೆಟ್ ಅಲ್ಲಿ. HM ಗಾಟ್ಲಿ ಆಗಿರ್ಲಿ, ವಿಲಿಯಂ ಗ್ಯಾನ್ ಆಗಿರ್ಲಿ, ಅವರೆಲ್ಲರೂ ಒಂದೊಂದು ವಿಷಯ ನನಗೆ ಕೊಟ್ಟಿದ್ದಾರೆ. ನನ್ನ ಮೆಂಟರ್ಸ್ ಎಲ್ಲ ತುಂಬಾ ಜನ ನನಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್